ಇದನ್ನು ಮುಂಜಾನೆ ತಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಒಂದು ವೇಳೆ ನಾನು ಪ್ರಶ್ನೆಯೊಂದಿಗೆ ನಾನು ಇವತ್ತು ಆರಂಭ ಮಾಡಬೇಕಂತಿದ್ದೇನೆ. ಏನಂದರೆ, ನಾವು ನಿನ್ನೆ ಕಳೆದಂಥ ಒಂದು ಸಮಯ ಹೇಗಿತ್ತು ಅಥವಾ ಕಳೆದ ವಾರದ ಒಂದು ಸಮಯ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಹಲವಾರು ಒಂದು ಆಲೋಚನೆ ಬರ್ತದೆ ಅಲ್ವಾ. ನಾವು ಎಲ್ಲಿ ಹೆಚ್ಚು ಸಮಯ ಕಳೆದ್ವಿ, ಮನೆಯಲ್ಲಿ ನಮ್ಮ ಸಮಯ ಹೇಗಿತ್ತು, ಕೆಲಸ ಮಾಡುವ ಜಾಗದಲ್ಲಿ ನಮ್ಮ ಸಮಯ ಹೇಗಿತ್ತು, ಶಾಲಾ ಕಾಲೇಜಿನಲ್ಲಿ ಓದುವಂಥ ಸಮಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಟೀಚರ್ಸ್ ಜೊತೆ ನಮ್ಮೊಂದು ಸಮಯ ಹೇಗಿತ್ತು, ಹೇಗೆ ಸಮಯ ಹೋಯಿತು ಅಂತ ಕೇಳಿದರೆ ಹೇಗೋಯ್ತು ಗೊತ್ತಿಲ್ಲ ಅಂತ ಕೆಲವು ಸಲ ನಾವು ಹೇಳ್ತೇವೆ ಅಲ್ವಾ. ಕೆಲವರು ನಿಮ್ಮ ದಿನಗಳು ಹೇಗಿತ್ತು, ಕಳೆದ ವಾರದ ದಿನ ಸಮಯ ಹೇಗಿತ್ತು ಅಂದರೆ ಕೆಲವರು ಚೆನ್ನಾಗಿತ್ತು, ಕೆಲವರು ಸುಮಾರಾಗಿತ್ತು, ಕೆಲವರು ಡೈರೆಕ್ಟ್ ಚೆನ್ನಾಗಿರಲಿಲ್ಲ. ನನ್ನ ದಿನಗಳು ಕಳೆದ ವಾರದ ದಿನಗಳು ಸರಿ ಇರಲಿಲ್ಲ. ಆದರೆ ಎಲ್ಲ ದೇವ ಜನರಿಗೂ, ದೇವರನ್ನು ಅರಿಯದೇ ಇರುವಂಥವ್ರಿಗೆ ಎಲ್ಲರಿಗೂ ದೇವರು 24 ತಾಸು ಕೊಟ್ಟಿದ್ದಾರೆ. ಯಾರಿಗೊಂದು ತಾಸು ಹೆಚ್ಚಾಗಿ ಒಂದು ತಾಸು ಕಡಿಮೆಯಾಗಿ ದೇವರು ಕೊಟ್ಟಿಲ್ಲ. ಸೊ ನಮಗೆ ಕೊಡಲ್ಪಡುವಂಥ ಒಂದು ಪ್ರತಿದಿನದ ಒಂದು ಸಮಯ ಇದೆಯಲ್ಲ, ಒಂದು 24 ತಾಸು ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯವಾದದ್ದು. ಒಮ್ಮೆ ಒಂದು 23 ವರ್ಷಗಳ ಹಿಂದೆ ಒಂದು ಸೇವಾ ಭಾರತ್ನಲ್ಲಿ ಒಬ್ಬರು ಕಮಲ ಚಿರಂಜೀವಿ ಅಂತೇಳಿ ಅವರು ಈ ಒಂದು ಸೇವಾ ಭಾರತ್ ಅನ್ನೋ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದಂಥವರು. ಅವರು ಭಾಳ ಅದ್ಭುತವಾಗಿ ಅವರು ಹೇಳ್ತಾ ಇದ್ರು, ಹೇಗೆ ನಾವು ಸಮಯವನ್ನು ನಾವು ವಿನಿಯೋಗ ಮಾಡ್ಕೊಳ್ಬೇಕಂತೇಳಿ. 8 ತಾಸು ನಾವು ನಮ್ಮ ಒಂದು ಸೇವೆ ಅಥವಾ ಕೆಲಸ ಮಾಡುವಂಥವರು ಕೆಲಸದ ಮೇಲೆ ಗಮನ ಹರಿಸಬೇಕು. ಇನ್ನು 8 ತಾಸು ನಾವು ಕುಟುಂಬಕ್ಕೆ ಸಮಯ ಕೊಡಬೇಕು. ಇನ್ನೊಂದು 8 ತಾಸು ವಿಶ್ರಾಂತಿ ಪಡಿಬೇಕು. ಅದು 23 ವರ್ಷಗಳ ಹಿಂದೆ ಹೇಳಿದ ಒಂದು ಮಾತು ಈಗಲೂ ನೆನಪಲ್ಲಿದೆ. ಸೊ 8×3=24 ಹೇಗೆ ನಾವು ನಮ್ಮ ಸಮಯವನ್ನು ನಾವು ಕೊಡುವಂಥದ್ದು. ಇವತ್ತು ಎಲ್ಲರೂ ಬಹಳ ಬ್ಯುಸಿಯಾಗಿದ್ದಾರೆ. ಒಂದು ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇವಾಗ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಅವ್ರಿಗೆ ಫೋನ್ ಮಾಡಿ ಕೇಳಬೇಕು, ನೀವು ಯಾವಾಗ ಲಭ್ಯವಿದ್ದೀರಿ ಅಂತ ಕೇಳಬೇಕು. ಬಹಳ ಒಂದು 30-40 ವರ್ಷಗಳ ಹಿಂದೆ ಎಲ್ಲರೂ ಬಹಳ ಫ್ರೀ ಇದ್ದರು. ಯಾವಾಗ ಬೇಕಾದರೂ ಅವ್ರ ಮನೆಗೆ ಹೋಗ್ಬೋದು, ಯಾರ ಜೊತೆ ಆದರೂ ನಾವು ಮಾತಾಡ್ಬೋದು. 1 ತಾಸಲ್ಲ 4 ತಾಸು ಮಾತಾಡ್ಬೋದು. ಈಗೆಲ್ಲ ಒಂದು 10 ನಿಮಿಷ ಮಾತಾಡುವಾಗ ಎಲ್ಲರೂ ಗಡಿಯಾರ ನೋಡ್ತಾರೆ, ಇಲ್ಲಾಂದರೆ ಈ ವಾಚ್ ನೋಡ್ತಾರೆ, ಇಲ್ಲಾಂದ್ರೆ ಹಿಂಗೆ ಅಂದ ತಕ್ಷಣ ಗೊತ್ತಾಗುತ್ತೆ ಅವರೆಲ್ಲೋ ಹೋಗಬೇಕು, ನಾವು ಇಲ್ಲಿಂದ ಅವ್ರ ಮನೆಯಿಂದ ನಾವು ಹೋಗಬೇಕು, ಸಮಯ ಅವ್ರಿಗೆ ಕೊಡ್ಬೇಕಂತೇಳಿ ಎಷ್ಟೋ ಸರಿ ನಮ್ಗೆ ಅನಿಸ್ತದೆ. ಓದಂಥ ಒಂದು ವೇದ ಭಾಗದಲ್ಲಿ ಈ ಒಂದು ಸಮಯದ ಒಂದು ಮೌಲ್ಯವನ್ನು ನಾವು ನೋಡ್ತೀವಿ. ವಿ ಸಿ ದ ಇಂಪಾರ್ಟೆನ್ಸ್ ಆಫ್ ಟೈಮ್. 2 ವಿಷಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ಏನಂದ್ರೆ, ಮೊದಲನೇದಾಗಿ ದೇವರೊಂದಿಗೆ ನಮ್ಮ ಸಮಯ, ಎರಡನೇದಾಗಿ ಕುಟುಂಬದೊಂದಿಗೆ ನಮ್ಮ ಸಮಯ. ದೇವರೊಂದಿಗೆ ನಮ್ಮ ಸಮಯ ಮತ್ತು ಕುಟುಂಬದೊಂದಿಗೆ ನಮ್ಮ ಸಮಯ. ಅವರ್ ಕ್ವಾಲಿಟಿ ಟೈಮ್ ವಿತ್ ಗಾಡ್ ಆ್ಯಂಡ್ ಅವರ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ. ಮೊದಲನೇದಾಗಿ ನಾವು ನೋಡಬೇಕಾದ್ರೆ ದೇವರೊಂದಿಗೆ ಸಮಯ ಕಳೆಯುವಂಥದ್ದು ಅಂದರೆ ಏನು. ಸೊ ದೇವರಿಗಾಗಿ ನಾವು ಎಷ್ಟು ಸಮಯ ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡುವುದಕ್ಕೆ, ದೇವರ ವಾಕ್ಯವನ್ನು ಓದುವುದಕ್ಕೆ, ಅಥವಾ ದೇವರನ್ನು ಆರಾಧಿಸುವುದಕ್ಕೆ, ಮತ್ತು ಸಭೆಗೆ ಹೋಗುವುದಕ್ಕೆ, ಸತ್ಯವೇದ ಅಧ್ಯಯನ ಮಾಡೋದಕ್ಕೆ ಎಷ್ಟು ಸಮಯ ನಾವು ಕೊಡ್ತೇವೆ. ಬಹಳ ಸಮಯ ನಾವು ನನ್ನ ಕುರಿತು, ನನ್ನ ಕುಟುಂಬದ ಕುರಿತಾಗಿ, ನನ್ನ ಕೆಲಸದ ಕುರಿತಾಗಿ ನಾವು ಯೋಚನೆ ಮಾಡ್ತೇವೆ. ಬಹಳ ಸ್ವಲ್ಪ ಸಮಯ ತಗೊಂಡು ನಾವು ಮತ್ತೊಬ್ಬರ ವಿಷಯದಲ್ಲಿ ನಾವೇನು ಮಾಡ್ತೀವಿ, ಯೋಚನೆ ಮಾಡ್ತೇವೆ. ಆದರೆ ಈ ಒಂದು ಈ ಎಫೆಸದವರಿಗೆ ಬರೆದ ಪತ್ರಿಕೆಯ ಒಂದು 5ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ವೇದ ಭಾಗವನ್ನು ನಾವು ಓದಿದ್ದೇವೆ. ನೀವು ನಡೆದುಕೊಳ್ಳುವಂಥ ರೀತಿಯನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿರಿ. ಅಂದರೆ ನಾವು ನಡ್ಕೊಳ್ಳುವಂಥ ರೀತಿ ಅಂತ ಹೇಳಿದ್ರೆ, ಹೇಗೆ ನಾವು ಮನೆಯ ಒಳಗೆ ನಾವು ನಡ್ಕೊಳ್ತೇವೆ, ಮನೆಯ ಹೊರಗಡೆ ನಾವು ನಡ್ಕೊಳ್ತೇವೆ, ನಮ್ಮ ಸಮಯ ಹೇಗೆ ವ್ಯರ್ಥವಾಗಿ ಹೋಗ್ತಾ ಇದೆ. ಯಾರೋ ಒಬ್ಬರನ್ನ ಮಾತಾಡ್ಸಕ್ಕೆ ಹೋಗ್ತೀವಿ 10 ನಿಮಿಷ, ಅದು 1 ತಾಸು ಆಗಿಬಿಡುತ್ತೆ. ಸರಿ, ಟಿ ವಿಯಲ್ಲಿ ಏನೋ ಒಂದು ನ್ಯೂಸ್ ಅಂತೆ, ಸ್ವಲ್ಪ ಶರ್ಮಾ ಅವ್ರದ್ದು, ಚೀಫ್ ಜಸ್ಟಿಸ್ ಅವ್ರದ್ದು ಏನೋ ಹಗರಣ ಬಂದಿದೆ, ಒಂದು 10 ನಿಮಿಷ ಸ್ವಲ್ಪ ಟಿ ವಿ ನೋಡೋಣ ಅಂದರೆ 1.5 ತಾಸು ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ ಕೆಲಸೊಮ್ಮೆ. ಯೂಟ್ಯೂಬಲ್ಲಿ ಏನೋ ಒಂದು, ಫೇಸ್ಬುಕ್ಕಲ್ಲಿ ನಮ್ಮ ಫ್ರೆಂಡ್ ಏನೋ ಒಂದು ಏನೋ ಒಂದು ಹಾಕಿದ್ದಾರೆ, ಸ್ವಲ್ಪ ನೋಡ್ಬೇಕಂತೇಳಿ ಒಂದು 10 ನಿಮಿಷ ನೋಡೋಣ ಅಂದ ತಕ್ಷಣ 2 ತಾಸು ಮೊಬೈಲಲ್ಲೇ ಹೋಗ್ಬಿಟ್ಟಿರ್ತದೆ. ಎಷ್ಟು ಸಾರಿ ನಾವು ಅಂದುಕೊಂಡ ಹಾಗೆ 10 ನಿಮಿಷ ಇರೋದು 1 ತಾಸು ಆಗಿಬಿಡುತ್ತೆ, ಅರ್ಧ ಗಂಟೆ ಇರೋದು 2 ತಾಸು ಆಗಿಬಿಡುತ್ತೆ. ಹಾಗಂತೇಳಿ ನಮ್ಮ ಮನೆ ಒಂದು ಗೋಡೆ ಒಂದು ಗಡಿಯನ್ನು ನಾವು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅದು ಸೆಲ್ ತೆಗೆದುಬಿಟ್ರೆ ಅದು ನಿಂತೋಗುತ್ತೆ. ಆದರೆ ಈ ಕಾಲಮಾನ ಇದೆಯಲ್ಲ 24 ತಾಸು, ಅದೇನಾಗುತ್ತೆ, ಅದು ಸಮಯವು ಉರುಳುತ್ತಾ ಹೋಗ್ತದೆ. ಕಳೆದು ಹೋದಂಥ ಒಂದು ಸಮಯವನ್ನು ನಾವು ಮತ್ತೆ ಅದು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಣ ನಷ್ಟ ಆದರೆ
ಹಣ ಸಂಪಾದನೆ ಮಾಡ್ಬೋದು. ಆದರೆ ಹೋದಂಥ ಒಂದು ಸಮಯ, ಕಳೆದು ಹೋದಂಥ ಒಂದು ಸಮಯವನ್ನು ನಾವು ಮತ್ತೆ ಹಣ ಕೊಟ್ಟು ಆ ಸಮಯವನ್ನು ನಾವು ಮತ್ತೆ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಸಮಯ ಅದು ಸುಸಮಯವಾಗಿದೆ. ಪ್ರತಿ ಸಮಯ ಅದೊಂದು ಅರ್ಥಗರ್ಭಿತವಾದ ರೀತಿಯಲ್ಲಿ ಒಂದು ಉದ್ದೇಶದೊಂದಿಗೆ ನಾವು ಸಮಯವನ್ನು ಕಳಿಬೇಕಂತೇಳಿ ವಾಕ್ಯವು ನಮಗೆ ಹೇಳ್ತದೆ. ಸೊ ಅದಕ್ಕಾಗಿ ನಾವು ವೇದ ಭಾಗದಲ್ಲಿ 15ನೇ ವಚನ ನೋಡ್ತಾ ಇದ್ದೇವೆ. ನಾವು ನಡೆದುಕೊಳ್ಳುವಂಥ ಒಂದು ರೀತಿ, ಓಕೆ, ನಾವು ಯಾರೊಂದಿಗೆ ನಾವು ಸಮಯ ಕಳಿತೇವೆ ಅನ್ನೋದು ಬಹಳ ಮುಖ್ಯ. ಯಾರೊಂದಿಗೆ ನಾವು ಹೆಚ್ಚು ನಾವು ಮಾತಾಡ್ತೇವೆ, ಯಾರ ವಿಷಯದಲ್ಲಿ ನಾವು ಹೆಚ್ಚಾಗಿ ನಾವು ಕೇಳ್ತೇವೆ, ಯಾರ ವಿಷಯದಲ್ಲಿ ನಾವು ಹೆಚ್ಚಾಗಿ ನಾವು ತಿಳ್ಕೊಳ್ತೇವೆ ಅನ್ನೋದು ಕೂಡ ಏನಾಗಿದೆ ಅಂದರೆ ಬಹಳ ಮುಖ್ಯವಾಗಿದೆ. ನಾವು ವಿಮೋಚನಾ ಕಾಂಡ 34ನೇ ಅಧ್ಯಾಯ 35ನೇ ವಚನ ನಾವು ಓದಬೇಕಾದ್ರೆ, ವಿಮೋಚನಾ ಕಾಂಡ 34-35 ಆ ಸಂದರ್ಭ ನಾವು ನೋಡುವಾಗ, ಮೋಶೆ ಸೀನಾ ಬೆಟ್ಟದ ಮೇಲೆ ದೇವರ ಒಂದು ಸನ್ನಿಧಿಗೆ ಹೋಗ್ತಾನೆ. 40 ದಿನಗಳ ಕಾಲ ಆತನು ಹಗಲು ರಾತ್ರಿ ದೇವರೊಂದಿಗೆ ಸಮಯವನ್ನು ಕಳೀತಾನೆ. ನಂತರ ದೇವರು ಹೇಳ್ತಾರೆ ಮೋಶೆಗೆ, ನೀನು ಹೋಗಿ ಇಸ್ರಾಯೇಲ್ ಜನರನ್ನೇನು ಮಾಡು, ನನ್ನನ್ನು ಸಂಧಿಸುವುದಕ್ಕಾಗಿ ಅವರನ್ನು ಸಿದ್ಧ ಮಾಡು ಅಂತ ಹೇಳುವಾಗ, ಅಲ್ಲಿ 3 ದಿನಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಿದ್ಧತೆ ಆಗ್ತದೆ. ನೀವು ಅಲ್ಲಿ ಮೋಶೆಯ ಒಂದು ಮುಖ ಒಂದು ಪ್ರಸನ್ನ ಮುಖದಿಂದ ತುಂಬಿತ್ತು. ಆತನ ಮುಖವನ್ನು ನೋಡ್ಲಿಕ್ಕಾಗ್ಲಿಲ್ಲ. ಕಾರಣ, ಮೋಶೆ ದೇವರೊಂದಿಗೆ 40 ದಿನಗಳ ಕಾಲ ಸಮಯವನ್ನು ಕಳೆದಿದ್ದರಿಂದ ಜನರು ಅವನ ಮುಖವನ್ನು ನೋಡಲಾರದೆ ಹೋದ್ರಂತ ನಾವು ನೋಡ್ತೀವಿ. ಅಂದರೆ ನಾವು ದೇವರೊಂದಿಗೆ ನಾವು ಸಮಯವನ್ನು ದೇವರನ್ನು ಆರಾಧಿಸುವಾಗ, ಸ್ತುತಿಸುವಾಗ, ವಾಕ್ಯ ಓದುವಾಗ, ಪ್ರಾರ್ಥಿಸುವಾಗ ನಮ್ಮ ಮುಖ ದೇವರ ಒಂದು ಪ್ರಸನ್ನತೆಯಿಂದ, ದೇವರ ಒಂದು ಮಹಿಮೆಯಿಂದ, ದೇವರ ಒಂದು ಪ್ರಭಾವದಿಂದ, ಬಲದೊಂದಿಗೆ ನಮ್ಮಲ್ಲಿ ಕೂಡಿರ್ತದೆ. ಆ ವಿಮೋಚನೆ ಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ವಿಮೋಚನೆ ಕಾಂಡ 19, 10 ಮತ್ತು 12ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ಹೇಳ್ತಾರೆ, ನಾನು ಈ ಒಂದು ಇಸ್ರಾಯೇಲ್ ಜನರಿಗೆ ನಾನು ಒಂದು ದರ್ಶನ ಕೊಡಬೇಕು. ಅದಕ್ಕಾಗಿ ಮೋಶೆ ನೀನೇನು ಮಾಡು, ಹೋಗಿ ಜನರನ್ನು ಸಿದ್ಧ ಮಾಡು ಅಂತ ಹೇಳುವಾಗ ನೋಡ್ರಿ, ದೇವರ ದರ್ಶನ ಪಡೆಯುವುದಕ್ಕಾಗಿ ಇಸ್ರಾಯೇಲ್ ಜನರು ಏನು ಮಾಡಬೇಕಾಗಿತ್ತು? ಸಮಯ ತೆಗೆದುಕೊಳ್ಬೇಕಾಗಿತ್ತು. ನೀವು ಜಸ್ಟ್ ಯೋಚನೆ ಮಾಡಿದ್ರೆ, ನಾವು ಒಂದು ವೇಳೆ ಮೋಶೆ ಕಾಲದಲ್ಲಿ ಇದ್ದಿದ್ರೆ ನಮ್ಮ ಒಂದು ಸ್ಥಿತಿ ಏನಾಗ್ತಾ ಇತ್ತು? ದೇವರನ್ನು ದರ್ಶಿಸುವುದಕ್ಕಾಗಿ, ಆ ಸೀನಾಯಿ ಬೆಟ್ಟದ ಬಳಿಗೆ ಬರುವುದಕ್ಕಾಗಿ, ತಮ್ಮನ್ನು ಯೋಗ್ಯರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ನಾವು 19ನೇ ಅಧ್ಯಾಯ 10-12 ವಚನ ಓದಬೇಕಾದ್ರೆ 10ನೇ ವಚನ ಹೇಳ್ತದೆ, ಈ ದಿನ ಮತ್ತು ನಾಳೆ ಇವರನ್ನು ಪರಿಶುದ್ಧಗೊಳಿಸು. ಸೊ 2 ದಿನಗಳಾಗಬೇಕಾಗಿತ್ತು ಈ ಇಸ್ರಾಯೇಲ್ ಜನರನ್ನು ತಮ್ಮನ್ನು ತಾವು ಪರಿಶೋಧನೆ ಮಾಡಿಕೊಳ್ಳುವುದಕ್ಕಾಗಿ, ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ. ಕೇವಲ ಸ್ನಾನ ಮಾಡಿಬಿಟ್ರೆ ಪರಿಶುದ್ಧರಾಗೋದಿಲ್ಲ, ಬಟ್ಟೆ ಬದಲಾವಣೆ ಮಾಡಿದ್ರೆ ಪರಿಶುದ್ಧರಾಗೋದಿಲ್ಲ, ಬಿಳಿ ಬಟ್ಟೆ ಹಾಕೊಂಡ್ರೆ ಪರಿಶುದ್ಧರಾಗೋದಿಲ್ಲ. ನಮ್ಮ ಹೃದಯಗಳೇನಾಗಬೇಕು? ಅದು ತೊಳೆಯಲ್ಪಡಬೇಕು. ಹಾಲೆಲೂಯಾ. ನಮ್ಮ ಹೃದಯವು ಶುದ್ಧವಾಗಿದ್ದರೆ, ನಮ್ಮ ಮನಸ್ಸು ಶುದ್ಧ ಇದ್ದರೆ ಎಲ್ಲವೂ ಶುದ್ಧನೇ. ನಮ್ಮ ಕಣ್ಣಿನ ನೋಟ ಶುದ್ಧ ಇದ್ದರೆ ನಮ್ಮ ಶರೀರವೆಲ್ಲ ಶುದ್ಧವಾಗಿದೆ. ನಮ್ಮ ಕಣ್ಣು ಏನಾಗಿದೆ ಅಂದರೆ ನಮ್ಮ ಇಡೀ ದೇಹಕ್ಕೆ ಒಂದು ದೀಪವಾಗಿದೆ. ಇಲ್ಲ, 2 ದಿನಗಳ ಕಾಲ ಅವರು ತಮ್ಮನ್ನೇ ಪರಿಶೋಧನೆ ಮಾಡಿಕೊಂಡು, ಪರೀಕ್ಷೆ ಮಾಡಿಕೊಂಡು, 3ನೇ ದಿನ ಏನು ಮಾಡಬೇಕಾಗಿತ್ತಂತೆ? ದೇವರನ್ನು ಅವರು ಬಂದು ಭೇಟಿ ಮಾಡಬೇಕಾಗಿತ್ತಂತೆ. ನೀವು ಜಸ್ಟ್ ಯೋಚನೆ ಮಾಡಿರಿ, ಮೋಶೆ ಹೇಗೆ ಆ ಒಂದು ಪ್ರಾಸೆಸ್, ಒಂದು ಪ್ರಕ್ರಿಯೆ ನಾವು ನೋಡ್ತೀವಿ. ಎಲ್ಲ ಇಸ್ರಾಯೇಲ್ ಜನರನ್ನು ಸೇರಿಸಿ 3 ದಿನಗಳ ಕಾಲ, 2 ದಿನಗಳ ಕಾಲ ಅವರನ್ನು ಶುದ್ಧಗೊಳಿಸಿ 3ನೇ ದಿನದಲ್ಲಿ ದೇವರನ್ನು ಭೇಟಿ ಆಗಲಿಕ್ಕೆ, ದೇವರ ಒಂದು ಪ್ರಸನ್ನತೆಗೆ ಬರಲಿಕ್ಕೆ ಅವರನ್ನು ಸಿದ್ಧತೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಕಳೆಯುವಂಥ ಒಂದು ಸಮಯ, ದೇವರೊಂದಿಗೆ ಕಳೆಯುವಂಥ ಒಂದು ಸಮಯ ಏನಾಗಿದೆ ಅಂತ ಹೇಳಿದ್ರೆ ಅದು ಬಹಳ ಅಮೂಲ್ಯವಾದದ್ದು. ದೇವರಿಗೆ ಕೊಡಬೇಕಾದ ಸಮಯವನ್ನು ನಾವು ತಗೊಂಡು ಎಷ್ಟು ಸಾರಿ ನಾವು ನಮಗಾಗಿ ನಾವು ಉಪಯೋಗಿಸ್ತೀವಿ, ನಮ್ಮ ಕೆಲಸಕ್ಕಾಗಿ ನಾವು ಉಪಯೋಗಿಸ್ತೀವಿ, ನಮ್ಮ ವಿಶ್ರಾಂತಿಗಾಗಿ, ನಮ್ಮ ಮನರಂಜನೆಗಾಗಿ, ನಮ್ಮ ಪ್ರವಾಸಕ್ಕಾಗಿ ನಾವೇನು ಮಾಡ್ತೀವಿ? ದೇವರ ಸಮಯವನ್ನು ನಾವು ಎಷ್ಟು ಸಾರಿ ನಾವು ಉಪಯೋಗಿಸೋದುಂಟು. ಹಾಗೆ ನಾವು ಮುಂದಿನ ಒಂದು ವೇದ ಭಾಗದಲ್ಲಿ ನಾವು ನೋಡಬೇಕಾದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 13ನೇ ವಚನ. 2ನೇ ಅಧ್ಯಾಯ 13ನೇ ವಚನ, ಮೊದಲು ದೂರವಾಗಿದ್ದಂಥ ನೀವು ಇವತ್ತು ಯೇಸುವಿನ ರಕ್ತದ ಮೂಲಕವಾಗಿ ಏನಾಗಿದ್ದೀವಂತೆ? ಸಮೀಪವಾಗಿದ್ದೇವೆ. ಹಲ್ಲೆಲೂಯಾ. ನಾವೆಲ್ಲರೂ ದೇವರಿಂದ ದೂರ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋದಾಗ, ದೇವರಿಂದ ದೂರವಾಗಿದ್ದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡಿ, ಯೇಸು ಕ್ರಿಸ್ತನು ಮಹಾಯಾಜಕನಾಗಿ, ಯೇಸು ಕ್ರಿಸ್ತನು ಯಜ್ಞದ ಒಂದು ಕುರಿಯಾಗಿ, ನಾನು ಮತ್ತು ನೀನು ಮಾಡಿದ ಪಾಪಗಳಿಗಾಗಿ ಏನು ಮಾಡಿದ್ರು? ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಪ್ರಾಣವನ್ನು ಕೊಟ್ಟು ಮರಣವನ್ನು ಜಯಿಸಿ ದೂರವಾಗಿದ್ದಂಥ ನಮ್ಮನ್ನು ಯೇಸು ಸ್ವಾಮಿಯ ರಕ್ತದಿಂದ ಏನಾದ್ವಂತೆ? ನಾವು ದೇವರಿಗೆ ಸಮೀಪವಾದಂತೆ. ಹಲ್ಲೆಲೂಯಾ. ನೋಡ್ರಿ,
ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ಎಷ್ಟು ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಂಡು ಶುದ್ಧತೆ ಮಾಡಿಕೊಂಡು ದೇವರ ಸನ್ನಿಧಿಗೆ ಅವರು ಬರಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಎಷ್ಟೊಂದು ಸುಲಭವಾಗಿ ದೇವರು ನಮಗೆ ಮಾಡಿದ್ದಾನೆ. ನಾವು ಯಾವುದೇ ಒಂದು ಪದ್ಧತಿ, ಯಾವುದೇ ಒಂದು ಆಚಾರ ಮಾಡುವಂಥ ಒಂದು ಸಂಗತಿಗಳು ಬೇಕಾಗಿಲ್ಲ. ಯಾವ ಸುನ್ನತಿಯ ಒಂದು ಅವಶ್ಯಕತೆ ಇಲ್ಲ. ನಾವು ಯಾರು ಇಸ್ರಾಯೇಲ್ರಲ್ಲ, ನಾವು ಅನ್ಯಜನರಾಗಿದ್ದೇವೆ. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಒಂದು ಹೊಸ ಇಸ್ರಾಯೇಲರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಯಾವ ರೀತಿಯಾಗಿ ನಾವು ಕರ್ತನ ಸನ್ನಿಧಾನ ನಾವು ಸಮಯವನ್ನು ಕಳೆಯುವಾಗ ಏನಾಗುತ್ತೆ ಅಂದರೆ ಅದೊಂದು ಅರ್ಥಗರ್ಭಿತವಾಗಿರುತ್ತೆ. ದೇವರು ನಾವು ದೇವರೊಂದಿಗೆ ಸಮಯವನ್ನು ಕಳೆಯುವಾಗ ದೇವರು ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ತಾನೆ. ದೇವರು ತನ್ನ ಒಂದು ಆಜ್ಞೆಗಳನ್ನು ನಮಗೆ ಪ್ರಕಟ ಮಾಡ್ತಾನೆ. ದೇವರು ತನ್ನ ಒಂದು ಮನಸ್ಸಿನ ಆಲೋಚನೆಗಳನ್ನು ನಮಗೆ ಏನು ಮಾಡ್ತಾನೆ, ಆತನು ಪ್ರಕಟ ಮಾಡುವವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ಕೆಲ ಪ್ರವಾದಿಗಳ ವ್ಯಕ್ತಿಗಳ ಒಂದು ಸಾಕ್ಷಿ ನಾವು ನೋಡಬೇಕಾದ್ರೆ ನಾವು 2 ಅರಸುಗಳು 4ನೇ ಅಧ್ಯಾಯ 9ನೇ ವಚನ, 2 ಅರಸುಗಳು 4ನೇ ಅಧ್ಯಾಯ 9ನೇ ವಚನ. ಇಲ್ಲಿ ನಾವು ಎಲೀಷನ ಕುರಿತಾಗಿ ನಾವು ನೋಡ್ತೇವೆ. ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಇಲ್ಲಿ ಎಲೀಷನ ಕುರಿತಾಗಿ ಒಂದು ಕುಲೀನ ಸ್ತ್ರೀ ತನ್ನ ಗಂಡನಿಗೆ ಸಾಕ್ಷಿ ಹೇಳೋದು ನಾವು ನೋಡ್ತಾ ಇದ್ದೀವಿ. ಎಲೀಷನ ಒಂದು ದೇವರೊಂದಿಗಿದ್ದಂಥ ಒಂದು ಸಮಯ ಎಲ್ಲಿ ಕಾಣಿಸ್ತಂತ ಹೇಳಿದ್ರೆ, ಎಲ್ಲಿ ರಿಫ್ಲೆಕ್ಟ್ ಆಯ್ತಂತ ಹೇಳಿದ್ರೆ, ಈ ಒಬ್ಬ ಎಲೀಷನು ಆ ಒಂದು ಕುಲೀನ ಸ್ತ್ರೀಯಾದಂಥ ಒಂದು ಮನೆಯಲ್ಲಿ ಊಟಕ್ಕೆ ಹೋಗ್ತಾ ಇದ್ನಂತೆ ಅಷ್ಟೇ. ಅವನು ಊಟ ಮಾಡಿ ಬರ್ತಾ ಇದ್ದ ಅಷ್ಟೇ, ಹೆಚ್ಚು ಸಮಯ ಕಳೀತಾ ಇದ್ದಿಲ್ಲ. ಊಟ ಮಾಡಲಿಕ್ಕೆ ಸಮಯ ಎಷ್ಟು ಬೇಕು? 15 ನಿಮಿಷ, ಕೆಲವರಿಗೆ ಅರ್ಧ ಗಂಟೆ ಆದರೆ ನಿಧಾನ ತಿಂತಾ ಇರ್ತಾರೆ. ಕೈ ಒಣಗೋಗಿರ್ತದೆ, ಪ್ಲೇಟ್ ಕೂಡ ಒಣಗೋಗಿರ್ತದೆ. ಬಿಸಿ ಇರೋ ಅನ್ನ ಸಾರು ಇರ್ಬೋದು, ಮುದ್ದೆ ಇರ್ಬೋದು, ಫುಲ್ ತಣ್ಣಗಾಗ್ಬಿಟ್ಟಿರ್ತದೆ. ಮಾತಾಡೋದ್ರಲ್ಲೇ ಅವರು ತಿನ್ನೋದನ್ನ ಮರ್ತೋಗ್ಬಿಡ್ತಾರೆ. ಆಮೇಲೆ ಕೈ ಕೂಡ ಒಣಗೋಗಿರೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಕೈ ಒಣಗೋಗಿರೋದು. ಅದರ ಸಮಯ ಒಂದು ವೇಳೆ 15ರಿಂದ 20 ನಿಮಿಷ ಅಂತ ಇಟ್ಕೊಳ್ರಿ. ನೋಡ್ರಿ, ಎಲೀಷನು ಆ ಸ್ತ್ರೀಯ ಮನೆಯಲ್ಲಿ ಕಳೆದಂಥ ಒಂದು ಸಮಯ ಬಹಳ ಸ್ವಲ್ಪ. ಆದರೆ ಆ ಸ್ವಲ್ಪ ಸಮಯದಲ್ಲಿ ಆಕೆ ಗಮನಿಸಿದಂಥ ವಿಷಯ ಏನಂದರೆ, ಇವನು ದೇವರ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನಮ್ಮ ಮನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ, ವಾಕ್ಯ ಧ್ಯಾನ ಮಾಡಿ, ದೇವರನ್ನ ಆರಾಧನೆ ಮಾಡಿ, ಸಭೆಯ ಒಳಗೆ ನಾವು ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ನಾವು ನಮ್ಮ ಸಾಕ್ಷಿ ಹೇಳಿ, ದೇವ್ರಿಗೆ ಉಪಕಾರ ಸ್ತುತಿ ಮಾಡಿ, ಉಪವಾಸ ಪ್ರಾರ್ಥನೆ ಮಾಡಿ, ಏನೆಲ್ಲ ಮಾಡಿ ನಾವು ಹೊರಗಡೆ ಹೋಗ್ತೀವಿ. ಒಂದು ಹೋಟೆಲ್ಗೆ ನಾವು ಊಟ ಮಾಡಕ್ಕೆ ಹೋಗ್ತೀವಿ, ಒಂದು ಕೆಲಸ ಮಾಡಲಿಕ್ಕೆ ನಾವು ಹೋಗ್ತೀವಿ. ಒಂದು ಅರ್ಧ ಗಂಟೆ ಅವ್ರ ಜೊತೆ ನಾವು ಕುತ್ಕೊಳ್ತೀವಿ. ಅರ್ಧ ಗಂಟೆಯಲ್ಲಿ ನಾವು ದೇವ ಜನರೆಂಬುದಾಗಿ ಹೇಗೆ ಗುರುತಿಸೋದು? ನಾವು ಒಂದು 10 ನಿಮಿಷ ನಾವು ಯಾರೋ ಒಬ್ಬರ ಹತ್ರ ನಾವು ಮಾತಾಡ್ತೀವಿ. ಓಕೆ, ಒಂದು 1 ಅವರ್ ನಾವು ಬಸ್ಸಲ್ಲಿ ನಾವು ಪ್ರಯಾಣ ಮಾಡ್ತೀವಿ, ಒಂದು 3 ತಾಸು ಟ್ರೈನಲ್ಲಿ ಪ್ರಯಾಣ ಮಾಡ್ತೀವಿ. ಜೊತೆಯಲ್ಲಿ ಇರುವಂಥವ್ರು ನಮ್ಮನ್ನು ಗಮನಿಸ್ತಾರೆ. ನಮ್ಮ ನೋಟ ಹೇಗಿದೆ, ನಮ್ಮ ಮನೋಭಾವನೆ ಹೇಗಿದೆ, ನಾವು ಮೊಬೈಲಲ್ಲಿ ಟ್ರೈನಲ್ಲಿ ಬಸ್ಸಲ್ಲಿ ಓಪನ್ ಮಾಡುವಾಗ ಏನು ನಾವು ನೋಡ್ತೀವಿ. ಅವ್ರೇನು ಬಂದು ಪಕ್ಕದಲ್ಲಿ ನೋಡೋದಿಲ್ಲ, ಬಟ್ ಅವ್ರು ಕೇಳಿಸ್ಕೊಳ್ತಾ ಇರ್ತಾರೆ ನಾವೇನು ನೋಡ್ತಾ ಇದ್ದೀವಿ ಅಂತೇಳಿ. ಸೊ ನಮ್ಮ ಒಂದು ಜೀವಿತವನ್ನು ಇವತ್ತು ಜನರು ಏನು ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಪೀಪಲ್ ಆರ್ ರೀಡಿಂಗ್ ಅಸ್. ನಾವು ಬೈಬಲ್ ಓದ್ತೇವೆ, ಆದರೆ ಜನರು ನಮ್ಮನ್ನು ಓದ್ತಾ ಇದ್ದಾರೆ. ಅನೇಕರ ಒಂದು ಕಣ್ಗಳು ಇವತ್ತು ನಮ್ಮನ್ನು ನೋಡ್ತಾ ಇದೆ. ನಾವು ಕೇವಲ ಒಬ್ಬರಿಬ್ಬರನ್ನ ನೋಡ್ಬೋದು, ಆದರೆ 100,000 ಸಾವಿರಾರು ಕಣ್ಗಳು ಇವತ್ತು ನಮ್ಮನ್ನು ನೋಡುವಂಥದ್ದಾಗಿದೆ. ಹಾಗಾದರೆ ಈ ಒಂದು ಸ್ತ್ರೀ ಪ್ರವಾದಿಯಾದಂಥ ಎಲೀಷನಲ್ಲಿ ಏನು ನೋಡ್ತಾಳೆ ಅಂದರೆ, ಆತನಲ್ಲಿರುವಂಥ ಒಂದು ದೇವ ಭಕ್ತಿ, ಆತನ ಒಂದು ಪರಿಶುದ್ಧವಾದಂಥ ಒಂದು ಜೀವಿತ, ತನ್ನ ಯಜಮಾನನಿಗೆ ಸಾಕ್ಷಿ ಹೇಳ್ತಾಳೆ, ಈ ವ್ಯಕ್ತಿ ದೇವರ ಮನುಷ್ಯನಾಗಿದ್ದಾನೆ. ಇದರ ನಿಮಿತ್ತವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಮನೆ ಮೇಲೆ ಒಂದು ಕೋಣೆ ಕಟ್ಕೊಡ್ತಾರಂತೆ. ಒಬ್ಬ ಪ್ರವಾದಿಗೆ ಏನು ಮಾಡ್ತಾರಂತೆ, ಒಂದು ರೂಮ್ ಇರಲಿ, ಆತನ ಪ್ರವಾದನ ಸೇವೆಗಾಗಿ ಈ ಕಡೆ ಬರುವಾಗ ನಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ಮನೆ ಮೇಲೆ ಒಂದು ರೂಮ್ ಕಟ್ಕೊಡ್ತಾರಂತೆ. ಕೆಲ ಸ್ಥಳಗಳಲ್ಲಿ ಇಂಥ ಒಂದು ಕಾನ್ಸೆಪ್ಟ್ ಇದೆ. ಕೆಲವು ವಿಶ್ವಾಸಿಗಳ ಒಂದು ಮನೆಗಳ ಮೇಲೆ ಒಂದು ರೂಮ್ ಕಟ್ಟೋದು, ಯಾರಿಗೆ? ಸೇವಕರಿಗೆ. ನಾವು ಬೀದರ್ಗೆ ಹೋದಾಗ, VBSಗೆ ಹೋದಂಥ ಸಮಯದಲ್ಲಿ ಪ್ರತಿಯೊಂದು ಮೆಥಡಿಸ್ಟ್ ಚರ್ಚ್ ಒಂದು ವಿಶ್ವಾಸಿಯ ಮನೆ ಮೇಲೆ ಒಂದು ಗೆಸ್ಟ್ ರೂಮ್ ಇರ್ತದೆ. ಅವರು ಯಾವ ಹೋಟೆಲ್ ಲಾಡ್ಜ್ಗಳಲ್ಲಿ ಸೇವಕರು ಇರಲಿಕ್ಕೆ ಬಿಡೋದಿಲ್ಲ. ಸೇವಕರನ್ನು ಸನ್ಮಾನ ಮಾಡಬೇಕಂತೇಳಿ ಅವರ ಮನೆಗಳ ಒಂದು ಮೇಲೆ ಒಂದು ಅತಿಥಿ ಗೃಹವನ್ನು ಅವ್ರು ಏನು ಮಾಡಿರ್ತಾರೆ, ಕಟ್ಟಿರ್ತಾರೆ. ಸೊ ಈ ರೀತಿಯಾಗಿ ದೇವ ಸೇವಕನಾದಂಥ ಒಂದು ಎಲೀಷನಿಗೆ ಅವರು ಈ ರೀತಿಯಾಗಿ ಸನ್ಮಾನ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಎಲೀಷನು ದೇವರೊಂದಿಗಿದ್ದಂಥ ಒಂದು ನಿಕಟವಾದ ಸಂಬಂಧ ಎಲ್ಲಿ ಗೊತ್ತಾಯ್ತು ಅಂತ ಹೇಳಿದ್ರೆ, ಆತನು ಹೊರಗಡೆ ಆ ಒಂದು ಸ್ತ್ರೀಯ ಮನೆಯಲ್ಲಿ ಊಟ ಮಾಡುವಾಗ ಅದು ಆ ಒಂದು ಸ್ತ್ರೀಗೆ ಪ್ರಕಟವಾಯಿತು. ಹಲ್ಲೆಲೂಯಾ. ನಾವಿವತ್ತು
ಎಷ್ಟೆಲ್ಲ ನಾವು ಪ್ರಯಾಣ ಮಾಡ್ತೀವಿ, ಎಷ್ಟೆಲ್ಲ ಜನರನ್ನ ಭೇಟಿ ಮಾಡ್ತೀವಿ, ಯಾರ ಜೊತೆ ಎಲ್ಲ ನಾವು ಮಾತಾಡ್ತೀವಿ, ಯಾರ ಜೊತೆ ಎಲ್ಲ ನಾವು ವ್ಯಾಪಾರ ಮಾಡ್ತೀವಿ, ಏನೆಲ್ಲ ಮಾತಾಡ್ತೀವಿ, ಏನೆಲ್ಲ ಒಪ್ಪಂದ ಮಾಡ್ಕೊಳ್ತೀವಿ, ಅವ್ರ ಜೊತೆಯಲ್ಲಿ ನಾವು ಹೋಗ್ತೀವಿ, ಊಟ ಮಾಡ್ತೀವಿ. ಆದರೆ ಯಾವತ್ತಾದರೂ ಅವರು ಗುರುತಿಸಿದಾರೆ ನಾವು ಕ್ರಿಸ್ತನವರು, ನಾವು ಯೇಸುವಿನ ಶಿಷ್ಯರು, ನಾವು ಸಭೆಗೆ ಹೋಗುವಂಥವರು ಎಂಬುದಾಗಿ ಅವ್ರು ಗುರುತಿಸಿದಾರ? ಕೆಲವರು ಹೆಸರು ಕೇಳಿ, ಓ ನಮ್ಮದು ಜೇಮ್ಸು, ಸೈಮನ್ನು ಆ ಥರ ಇದ್ರೋ ನೀವು ಕ್ರಿಶ್ಚಿಯನ್ ಅಂತ ಕೇಳ್ತಾರೆ ಅಲ್ವಾ? ನಮ್ಮಲ್ಲಿ ಬಹಳ ಮಂದಿ ಒಂದು ಹಿಂದೂ ಕುಟುಂಬದಿಂದ ನಾವು ಬಂದಿದ್ದೀವಿ. ನಮ್ಮ ಹೆಸರು ಏನೇ ಇರಲಿ, ಕಾಂತರಾಜ್ ಇರಲಿ, ಸಿದ್ದರಾಜ್ ಇರಲಿ, ಮಹಾದೇಶ್ ಇರಲಿ, ಆದರೆ ನಮ್ಮ ಒಂದು ಗುಣನಡತೆಗಳು, ನಮ್ಮ ಒಂದು ಸಾಕ್ಷಿ ಅವರಿಗೆ ಅದು ಪ್ರಕಟವಾಗಬೇಕೇನಂತೇಳಿ ನಾವು ದೇವ ಜನರಾಗಿದ್ದೇವೆ. ಅದರಿಂದ ನಾವು ದೇವರೊಂದಿಗೆ ಕಳೆಯುವಂಥ ಒಂದು ಸಮಯ ಏನಾಗಿದೆ, ಬಹಳ ಅಮೂಲ್ಯವಾಗಿದೆ. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಕೂಡ ಏನು ಮಾಡಬೇಕಂದ್ರೆ ಒಂದು ಸ್ಥಳವನ್ನು ನಾವು ಪ್ರತ್ಯೇಕ ಮಾಡಬೇಕು. ನೋಡ್ರಿ, ಪ್ರಾರ್ಥಿಸುವುದಕ್ಕಾಗಿ ಕೆಲವರು ಮೈಂಡಲ್ಲಿ ಏನಂದ್ರೆ ನಾನು ಚರ್ಚ್ಗೆ ಹೋಗಿನೇ ಪ್ರಾರ್ಥನೆ ಮಾಡಬೇಕು, ಮನೇಲಿ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ಮನೆ ಬಂದು ಮನೆಯೇ, ಚರ್ಚ್ ಬಂದು ಚರ್ಚೆ. ನಾನು ಏನೇ ಮಾಡಬೇಕಂದ್ರೂ ಚರ್ಚ್ಗೆ ನಾನು ಬರಬೇಕು ಅಂತೇಳಿ ನಾವು 10 ಕಿಲೋಮೀಟರ್ ಪ್ರತಿದಿನ ಬಂದು ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿ ಹೋಗ್ಲಿಕ್ಕಾಗಲ್ಲ. ನಮ್ಮ ಮನೆಗಳೇ ಒಂದು ದೇವರ ಒಂದು ಆಲಯವಾಗಿ ಮಾರ್ಪಡಬೇಕು. ಹಲ್ಲೆಲೂಯ. ನಾವು ವಾಸಿಸುವಂಥ ಒಂದು ಮನೆಯಲ್ಲೇ ಒಂದು ಕೋಣೆಯನ್ನು ಪ್ರತ್ಯೇಕವಾಗಿ ನಾವು ಮಾಡಬೇಕು. ನಾವು ಕೆಲವು ಸೇವಕರ ಮನೆಗೆ, ವಿಶ್ವಾಸಿ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ ನಾನು ಪ್ರಾರ್ಥಿಸುವಂಥ ಸ್ಥಳ ಇದು ಎಂಬುದಾಗಿ. ನಮ್ಮ ಅನೇಕ ಒಂದು ಹಿಂದೂ ಕುಟುಂಬಗಳಲ್ಲಿ ಮನೆಗಳನ್ನು ಕಟ್ಟುವಾಗ ಒಂದು ಪೂಜಾ ರೂಮ್ ಅಂತೇಳಿ ಕಟ್ತಾರೆ. ಆ ಪೂಜಾ ರೂಮ್ ವೇಸ್ಟ್ ಆಗಬಾರ್ದು. ಕೆಲವರು ಏನು ಮಾಡ್ತಾರೆ ಅಂದರೆ ಆ ಪೂಜಾ ರೂಮನ್ನು ಪ್ರಾರ್ಥನೆಯ ಒಂದು ಜಾಗವಾಗಿ ಮಾಡ್ತಾರೆ. ಹಲ್ಲೆಲೂಯ. ಅಲ್ಲಿ ಒಂದು ಬೈಬಲ್ ಇಟ್ಟಿರ್ತಾರೆ, ಒಂದು ಸಾಂಗ್ ಬುಕ್, ಒಂದು ಡೈರಿ ಇಟ್ಟಿರ್ತಾರೆ. ಪ್ರಾರ್ಥಿಸುವುದಕ್ಕಾಗಿ ಆ ಒಂದು ಜಾಗಕ್ಕೆ ಹೋಗ್ತಾರೆ. ಯಾಕಂದರೆ ಬಹುತೇಕ ನಾವು ಒಂದು ಬಾಡಿಗೆ ಮನೆ ತಗೊಳ್ಬೇಕು, ಒಂದು ಲೀಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಆ ಒಂದು ಸಿಸ್ಟಮಲ್ಲೇ ಅವ್ರು ಕಟ್ಟಿರ್ತಾರೆ. ಹೇಗಿದ್ರು ಕೂಡ ನಾವು ವಾಸಿಸುವಂಥ ಮನೆ ನೋಡ್ರಿ, ನಮಗೆ ಒಂದು ಪ್ರೈವೇಟ್ ಆಗಿ ಒಂದು ಬೆಡ್ರೂಮ್ ಇರ್ಬೋದು, ಅಟ್ಯಾಚ್ ಬಾತ್ರೂಮ್ ಇರ್ಬೋದು, ಒಂದು ಹಾಲ್ ಇರ್ಬೋದು, ಎಲ್ಲ ನಮಗಾಗಿದೆ. ಆದರೆ ನಾವು ನಮ್ಮ ಒಂದು ಮನೆಯಲ್ಲೂ ಕೂಡ ನಾವು ಒಂದು ಸ್ಥಳವನ್ನು ಏನು ಮಾಡಬೇಕಂದ್ರೆ ನಾವು ದೇವರಿಗಾಗಿ ಪ್ರತ್ಯೇಕಪಡಿಸಬೇಕು. ಆ ಸ್ಥಳದಲ್ಲಿ ನಾವು ಹೋಗಿ ನಾವು ಕುತ್ಕೊಂಡು ವಾಕ್ಯ ಓದುವಂಥದ್ದು, ದೇವರ ಹಾಡನ್ನು ಹಾಡುವಂಥದ್ದು. ಯಾಕೆಂದರೆ ನಾವು 95ರಲ್ಲಿ ನಾನು ಹೊಸದಾಗಿ 18 ವಯಸ್ಸು, ನಾನು ಯೇಸು ಸ್ವಾಮಿನ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡೆ. ನನಗೆ ಪ್ರಾರ್ಥನೆ ಜೀವಿತ ಗೊತ್ತಿಲ್ಲ. 10ನೇ ಕ್ಲಾಸ್ ಆದಮೇಲೆ ನಮ್ಮ ತಂದೆಯವರು ನೀನು ಬೈಬಲ್ ಸ್ಕೂಲ್ಗೆ ಹೋಗ್ಬೇಕು ಅಂತೇಳಿ ನಮ್ಮ ಪಾಸ್ಟ್ರಿಗೆ ಹೇಳಿದ್ರು. ಅವ್ರು ಕೂಡ ಹೋಗಪ್ಪ ನೀನು ಅಂತೇಳಿ ಹೇಳಿದರು. ಸೊ ಎಲ್ಲ ನನ್ನ ಜೊತೆ ಸೀನಿಯರ್ಸು, ಅವರೆಲ್ಲ ಕೆಲವು 5 ವರ್ಷ 10 ವರ್ಷ ಅವರು ಸಭೆಯಲ್ಲಿ ವಿಶ್ವಾಸಿಗಳಾಗಿದ್ದು ಅಸಿಸ್ಟೆಂಟ್ ಪಾಸ್ಟರ್ಸ್ ಆಗಿ ಬಂದಂಥವರೆಲ್ಲ ಬೈಬಲ್ ಕಾಲೇಜಲ್ಲಿ ಅವರು ಏನು ಮಾಡ್ತಾಯಿದ್ರು ಅಂದರೆ ಈ ಒಂದು ಸಾಯಂಕಾಲ ಒಂದು 4 ಗಂಟೆ ಆದಮೇಲೆ ಒಂದು ಟೆರೆಸ್ ಮೇಲೆ ಹೋಗ್ತಾಯಿದ್ರು. ಆ ಒಂದು ಕಾಲೇಜಿನ ಒಂದು ಟೆರೆಸ್ ಮೇಲೆ ಹೋಗಿ ಒಂದು ಏಕಾಂತವಾದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ನಾನು ಯೋಚನೆ ಮಾಡ್ತಾಯಿದ್ದೆ, ಬೈಬಲ್ ಕಾಲೇಜಲ್ಲಿ ಯಾಕೆ ಪ್ರಾರ್ಥನೆ ಮಾಡಬೇಕು? 24 ತಾಸು ನಾವು ದೇವರ ಕುರಿತಾಗಿ ನಾವು ಧ್ಯಾನ ಮಾಡ್ತೀವಲ್ಲ, ಬೈಬಲ್ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಬೈಬಲ್ ಕ್ಲಾಸಸ್ ನಾವು ಅಟೆಂಡ್ ಆಗ್ತೀವಿ. ಈ ಪ್ರತ್ಯೇಕವಾಗಿ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಒಂದು 2 ಸಹೋದರರು, ಓಕೆ, ಅಮರ್ ಮತ್ತು ಚಂದ್ರಕಾಂತ್ ಹೇಳಿ, ಇವತ್ತು ಅವ್ರು ಚಿತ್ರದುರ್ಗ ಹಾವೇರಿಯಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ಹೋಗಿ ಏನು ಮಾಡ್ತಾ ಇದ್ರು ಅಂದರೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ನಾನು ಯೋಚನೆ ಮಾಡಿದೆ, ನಾನು ಕೂಡ ಯಾಕೆ ಅದೇ ಸ್ಥಳದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬಾರ್ದು? ಒಂದು 4ರಿಂದ 5 ಒಬ್ರದ್ದು, 5ರಿಂದ 6 ಇನ್ನೊಬ್ಬರು, 6 ಗಂಟೆಯಿಂದ 6:30 ಆ ಟೈಮಲ್ಲಿ ಆ ಜಾಗಕ್ಕೆ ಫುಲ್ ಇತ್ತು. ಒಂಥರ ನನಗೆ ಎಲ್ಲ ಸ್ಥಳಗಳಿಗಿಂತಲೂ ಒಂದು ಸ್ಥಳ ಬಹಳ ಒಂದು ವಿಶೇಷವಾಗಿ ಕಾಣಿಸ್ತಾ ಇತ್ತು. ಏನೋ ಒಂದು ದೇವರ ಒಂದು ಪ್ರಸನ್ನತೆ ಥರ, ದೇವರ ಒಂದು ಬೆಳಕು ಆ ಒಂದು ಸ್ಥಳದಲ್ಲಿ ಇದೆ ಅನ್ನೋ ಒಂದು ರೀತಿಯ ಒಂದು ಭಾವನೆ ಆಯಿತು. ಇದು ಬೇರೆ ಬೇರೆ ನಮ್ಮಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು ನಮಗೆ, ಆದರೆ ನನಗೆ ಆ ಥರ ಒಂದು ಅನಿಸ್ತು. ನಾನು ಕೂಡ ಆ ಸ್ಥಳದಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡಬೇಕು. ಸೊ ಅಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವು ಸಲ ನನಗೆ ಒಂದು ಪರಲೋಕದ ಒಂದು ಕೆಲವು ಒಂದು ದರ್ಶನಗಳು ಆಯಿತಾ, ಈ ಒಂದು ದೇವರ ವಾಕ್ಯದ ಅನೇಕ ಆಳವಾದ ಸತ್ಯಗಳನ್ನು ದೇವರು ಏನು ಮಾಡ್ತಾ ಇದ್ರು ಅಂದರೆ ಪ್ರಕಟ ಮಾಡ್ತಾ ಇದ್ರು. ಆಗ ನಾನು ಯೋಚನೆ ಮಾಡ್ತಾ ಇದ್ದೆ, ನಾವು ಎಲ್ಲೇ ವಾಸ ಮಾಡಿದ್ರು ಕೂಡ ನಾವು ಪ್ರಾರ್ಥಿಸುವುದಕ್ಕಾಗಿ, ದೇವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ ನಾವೇನು ಮಾಡಬೇಕಂತೆ, ಒಂದು ಸ್ಥಳವನ್ನು ನಾವು ಪ್ರತ್ಯೇಕ ಮಾಡಬೇಕು. ಒಂದು ವೇಳೆ ನೀವು ನಿಮ್ಮ ಮನೆಗಳಲ್ಲಿ ಒಂದು ಸ್ಥಳವನ್ನು ನೀವು ಪ್ರತ್ಯೇಕ ಮಾಡಿದ್ದಾದರೆ ಕರ್ತನಿಗೆ ಸ್ತೋತ್ರ. ಒಂದು ವೇಳೆ ಇನ್ನೂ ಯಾರು ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ತೀರ್ಮಾನ ಮಾಡಬೇಕು. ನಿಮ್ಮ ಮನೆ ಒಂದು ಚಿಕ್ಕ ಒಂದು ಮನೆ ಇರ್ಬೋದು, ಬರೀ ಒಂದು ಹಾಲು, ಒಂದು ಕಿಚನ್, ಆ ಒಂದು ಹಾಲಲ್ಲಿ ಒಂದು ಸಣ್ಣ ಒಂದು ಸ್ಪೇಸ್ ನೀವು ಮಾಡ್ಕೊಂಡು, ಜಾಗ ಮಾಡಿಕೊಂಡು ಯಾವಾಗಲೂ ಆ ಸ್ಥಳದಲ್ಲಿ ಕುತ್ಕೊಂಡ್ರೆ ಬೇರೆ ಯೋಚನೆ ಬರಬಾರ್ದು. ಆ ಸ್ಥಳದಲ್ಲಿ ಕುತ್ಕೊಂಡ್ರೆ ಮೊಬೈಲ್ ಕೈಯಲ್ಲಿ ಇರಬಾರ್ದು, TV ಆನ್ ಆಗಿರಬಾರ್ದು, ರೇಡಿಯೋ ಆನ್ ಆಗಿರಬಾರ್ದು. ಅದು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಸ್ಥಳವಾಗಿ ಮಾರ್ಪಟ್ಟು ಆ ಸ್ಥಳದಲ್ಲಿ ನೀವು ವಾಕ್ಯ ಧ್ಯಾನ ಮಾಡುವಾಗ ನೋಡ್ರಿ, ನಿಮ್ಮ ಒಂದು ಅನುಭವ, ದೇವರೊಂದಿಗೆ ನೀವು ಕಳೆಯುವಂಥ ಒಂದು ಅನುಭವ ಅದು ಬಹಳ ವಿಶೇಷವಾಗಿರ್ತದೆ. ಹಾಗೆ ನಾವು ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ನಾವು ಬರಬೇಕಾದ್ರೆ ಅಲ್ಲಿ ಒಂದು ಸಮಸ್ಯೆ ಬರ್ತದೆ. ಪಂಚಶತಮ ಒಂದು ದಿನದ ಒಂದು ಹಬ್ಬದ ನಂತರ
ಅಲ್ಲಿ ಯಹೂದ ಮತ್ತು ಗ್ರೀಕ್ ಒಂದು ವಿಧವೆಯರ ಮಧ್ಯದಲ್ಲಿ ಒಂದು ಗೊಂದಲ ಉಂಟಾಗ್ತದೆ. ಊಟದ ವಿಚಾರದಲ್ಲಿ ಅಲ್ಲೇನಾಗುತ್ತೆ, ಒಂದು ಗೊಂದಲ ಉಂಟಾಗುತ್ತೆ. ಈ ಅಪೊಸ್ತಲರು ಒಂದು ಕಡೆ ಪ್ರಾರ್ಥನೆ ಮಾಡಬೇಕು, ಉಪದೇಶ ಮಾಡಬೇಕು, ದೇವರ ಒಂದು ಅದ್ಭುತ ಕಾರ್ಯಗಳನ್ನು ಅವರು ನಡೆಸಬೇಕು, ಹಾಗೇನೆ ಊಟ ಉಪಚಾರ ಮಾಡಬೇಕಾಗಿತ್ತು. ಆಗ ಅವ್ರು ಯೋಚನೆ ಮಾಡ್ತಾರೆ, ನಾವು ದೇವರ ವಾಕ್ಯವನ್ನು ಬೋಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಸೇವೆ ಮಾಡಬೇಕು. ಈ ಊಟದ ಉಪಚಾರ ನಾವೇನು ಮಾಡೋಣ, ಬೇರೆಯವರಿಗೆ ನಾವು ಒಪ್ಪಿಸ್ಬಿಡೋಣ ಅಂತೇಳಿ 7 ಮಂದಿಗೆ ಒಪ್ಪಿಸ್ತಾರೆ. ಅದರಲ್ಲಿ ಯಾರಂದ್ರೆ ಸ್ಟೇಫನನ ಒಬ್ಬನಾಗಿದ್ದಾನೆ. 6ನೇ ಅಧ್ಯಾಯ 15ನೇ ವಚನ ಓದೋದಾದ್ರೆ, ಅಪೊಸ್ತಲರ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 6 ವರ್ಸ್ 15. 6ನೇ ಅಧ್ಯಾಯ 15ನೇ ವಚನ. ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಹಲ್ಲೆಲೂಯಾ. ಸ್ಟೇಫನನ ಮುಖ ದೇವದೂತನ ಮುಖದಂತೆ ಅವರು ಕಂಡ್ರಂತೆ. ನೋಡ್ರಿ, ಆಫ್ಟರ್ ಆಲ್ ಅವನು ಊಟ ಬಡಿಸುವಂಥವನು, ವಿಧವೆಯರಿಗೆ ಊಟ ಬಡಿಸುವಂಥವನು. ಅವನಲ್ಲಿ ಹೇಗೆ ಅವನ ಮುಖ ಹೇಗೆ ದೇವದೂತನ ಮುಖದಾಗಿ ಕಾಣಿಸ್ತಾ ಅಂತ ಹೇಳಿದ್ರೆ, ಅವರು ದೇವರೊಂದಿಗಿದ್ದಂಥ ಒಂದು ನಿಕಟವಾದಂಥ ಒಂದು ಸಂಬಂಧ. ಹಲ್ಲೆಲೂಯಾ. ನೀವೇನೇ ಕೆಲಸ ಮಾಡ್ರಿ, ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಕಾರ್ಪೊರೇಷನ್ನಲ್ಲಿ ನಾವೊಂದು ಕಸ ಗುಡಿಸ್ಬೋದು, ನಾವು ಚರಂಡಿ ನಾವು ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮುಖ ಪ್ರಕಾಶಮಯವಾಗಿರ್ಬೇಕಂತೆ. ಹಲ್ಲೆಲೂಯಾ. ದೇವರೊಂದು ಪ್ರಸನ್ನತೆಯಿಂದ ಇರಬೇಕು. ಅದು ಹೇಗೆ ಸಾಧ್ಯ? ಅದು ಆಟೋಮೆಟಿಕ್ ಅಲ್ಲ, ಅದೊಂದು ಮ್ಯಾಜಿಕ್ ಅಲ್ಲ, ಅದೊಂದು ಥರ ವೇಷ ಥರ, ನಾನು ಹಗಲು ವೇಷ ಥರ ಹಾಕೊಳ್ಳೋಕೆ ಆಗೋದಿಲ್ಲ, ಆ್ಯಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬರಬೇಕಂದ್ರೆ ನಾವು ದೇವರೊಂದಿಗೆ ಕಳೆಯುವಂಥ ಒಂದು ಸಮಯವಾಗಿದೆ. ಅದಕ್ಕಾಗಿ ಪ್ರತಿ ಕುಟುಂಬಗಳಲ್ಲಿ, ಪ್ರತಿ ಕುಟುಂಬದ ಯಜಮಾನನು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಓಕೆ, ನಮ್ಗೆ ಏನೇ ಪ್ರಾಜೆಕ್ಟ್ಸ್ ಇರ್ಬೋದು, ಏನೇ ಒಂದು ಕೆಲಸ ಇರ್ಬೋದು, ಏನೇ ಒಂದು ಸಮರ್ಪಣೆ, ಒಂದು ಕಮಿಟ್ಮೆಂಟ್ಸ್ ಇದ್ರೂ ಕೂಡ ದೇವರಿಗಾಗಿ ನಾವು ಒಂದು ಪ್ರತ್ಯೇಕವಾದಂಥ ಸಮಯವನ್ನು ನಾವೇನು ಮಾಡಬೇಕು, ಕೊಡಬೇಕಾಗಿದೆ. ಹಲ್ಲೆಲೂಯಾ. ನಿನ್ನೆ ರಾತ್ರಿ ನಮ್ಮ ಕಾರ್ತಿಕ್, ನಮ್ಮ ಮನೆಯಲ್ಲಿ ಸೇವಕರ ಮನೆ ಕಾರ್ತಿಕ್, ಚಿಕ್ಕ ಹುಡುಗ ಅಲ್ವಾ, 1ನೇ ಕ್ಲಾಸು. ಅವನ ತಂದೆಯವರು ಫೋನ್ ಮಾಡಿದ್ರು ಬೆಂಗಳೂರಿಂದ. ನಾನು ಕೇಳಿದೆ, ನೀವು ನಾಳೆ ಭಾನುವಾರ ಸಭೆಗೆ ಹೋಗ್ತಾ ಇದ್ದೀರಾ? ಇಲ್ಲ ಸರ್, ನಾನು ಇವತ್ತು ಭಾನುವಾರ ಹೋಗ್ಲಿಕ್ಕೆ ಆಗಲ್ಲ, ನಾನು ಗಾರೆ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದೀನಿ, ಅವರು ತುಂಬ ಈ ಮೇಸ್ತ್ರಿ ತುಂಬ ನನಗೆ ಒತ್ತಡ ಆಗ್ತಾ ಇದ್ದಾರೆ. ನಮ್ಮ ಹೆಂಡತಿ ಹೋಗ್ತಾರೆ ಬ್ರದರ್, ನಮ್ಮ ಹೆಂಡತಿ ಹೋಗ್ತಾರೆ, ನನಗೆ ಅದ್ರಲ್ಲಿ ತುಂಬ ಸಂತೋಷ ಇದೆ ನಮ್ಮ ಹೆಂಡತಿ ಹೋಗೋ ವಿಷಯದಲ್ಲಿ, ಬಟ್ ನಾನಂತೂ ಹೋಗ್ಲಿಕ್ಕೆ ಆಗಲ್ಲ, ನಾಳೆ ಒಂದು ದಿವಸ ಮಾತ್ರ ಹೋಗ್ಲಿಕ್ಕೆ ಆಗಲ್ಲ. ಸೊ ನಾನು ಹೇಳಿದೆ, ನಿಮ್ಮ ಒಂದು ಕೆಲಸಗಳು ಏನೇ ಇರಲಿ, ಅವರು ಡಬಲ್ ಸ್ಯಾಲ್ರಿ ಕೊಡಲಿ, ಆದರೆ ದೇವರ ಸಮಯವನ್ನು ನಾವು ಮತ್ತೊಂದು ವಿಷಯಕ್ಕೆ ನಾವೇನು ಮಾಡಬಾರ್ದು, ಒಪ್ಪಿಸಿ ಕೊಡಬಾರ್ದು. ಎಷ್ಟು ಸರಿ ನಾವೇನು ಮಾಡ್ತೀವಿ, ನಾನು ಅವ್ರನ್ನ ಕಳಿಸ್ಕೊಡ್ತೀನಿ, ನಾನು ಇವ್ರನ್ನ ಕಳಿಸ್ಕೊಡ್ತೀನಿ. ದೇವ್ರು ಕೇಳೋದು ನಿನ್ನ ವಿಷಯದಲ್ಲಿ ಏನು? ಓಕೆ, ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಸಂಭಾವನೆ ಇದೆ, ಅವ್ರು ಬಂದಿದ್ದಕ್ಕೆ ಅವ್ರಿಗೆ ಆಶೀರ್ವಾದ ಇದೆ, ನೀನು ಹೋಗಿಲ್ಲ ಅಂದರೆ ನಿನ್ನ ಆಶೀರ್ವಾದ ಹೇಗೆ ಬರುತ್ತೆ? ಸೊ ನಮ್ಮ ರೂಪ ಅವರ ಒಂದು ಕುಟುಂಬದಲ್ಲಿ ಕೂಡ ಅವರೆಲ್ಲ 5 ಜನ ಎಲ್ಲ ಮಕ್ಕಳು ಸೇವೆಗಾಗಿ ಒಪ್ಪಿಸ್ಕೊಟ್ರು. ಅವ್ರ ತಾಯಿ ಫೀಬಾ ರೇಡಿಯೋದಲ್ಲಿದ್ದರು. ಆದರೆ ನಮ್ಮ ಮಾವರು ಅವರು ಒಂದು ಸೈಂಟಿಸ್ಟ್ ಆಗಿದ್ದರು. ಅವ್ರು ಅಂದ್ಕೊಂಡ್ರು, ಓಕೆ, ನಮ್ಮ ಮಕ್ಕಳೆಲ್ಲ ಸೇವೆಯಲ್ಲಿ ಇದ್ದಾರೆ, ನಮ್ಮ ಹೆಂಡತಿ ಕೂಡ ಸೇವೆಯಲ್ಲಿ ಇದ್ದಾರೆ. ಸೊ ದೇವರು ಅವ್ರಿಗೆ ಕೇಳಿದ ಪ್ರಶ್ನೆ, ಅವ್ರಿಗೆಲ್ಲ ಒಂದು ಆಶೀರ್ವಾದ ಇದೆ, ಬಟ್ ನೀನು ನನಗೇನು ಮಾಡ್ತಾ ಇದೀಯಾ? ನೀನೊಬ್ಬ ವಿಜ್ಞಾನಿಯಾಗಿ ನೀನು ಹಲವಾರು ಒಂದು ರೀತಿಯಂಥ ಒಂದು ಕಾಂಟ್ರಿಬ್ಯೂಷನ್ ಒಂದು ಭಾರತ ದೇಶಕ್ಕೆ ನೀನು ಕೊಟ್ಟಿರ್ಬೋದು, ಆದರೆ ನನಗಾಗಿ ನೀನು ಏನು ಮಾಡಿದೆ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅವ್ರು ದೇವ್ರಿಗೆ ಒಪ್ಪಿಸ್ಕೊಟ್ಟು ಅವ್ರ ಮನೆ ಮೇಲೆ ಒಂದು ಚರ್ಚ್ ಕಟ್ಟಿದ್ರು. ಸುಮಾರು ಈಗ 30-40 ವರ್ಷ ಆಗೋಗಿದೆ ಅದು ಚರ್ಚ್ ಕಟ್ಟಿ. ಎಷ್ಟೋ ಆರಾಧನೆಗಳು, ಬೆಳಗ್ಗೆ 5 ಗಂಟೆಗೆ ಆರಾಧನೆ ಆರಂಭ ಆಗುತ್ತೆ. ಸುಮಾರು 4-5 ಬೇರೆ ಬೇರೆ ಸಭೆಗಳವರು, ಯಾರಿಗೆ ಮನೆ ಇಲ್ಲ, ಯಾರಿಗೆ ಬಾಡಿಗೆ ಇಲ್ಲ, ಚರ್ಚ್ ಇಲ್ಲ, ಅವ್ರು ಬಂದು ಅಲ್ಲಿ ಆರಾಧನೆ ಮಾಡ್ತಾರೆ. ಇವತ್ತು ಎಷ್ಟೋ ಮಂದಿಗೆ ದೇವ್ರ ಸ್ವಂತ ಜಾಗ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ಇಲ್ಲಿ ಕುಡಿದ್ರಿಂದ ನಾವು ಒಬ್ಬೊಬ್ರು ಯೋಚನೆ ಮಾಡಬೇಕು. ಓಕೆ, ನನ್ನ ಮಗ ಸೇವೆ ಮಾಡ್ತಾನೆ, ನನ್ನ ಮಗಳು ಸೇವೆ ಮಾಡ್ತಾರೆ, ನನ್ನ ಮಗಳು ಹಾಡ್ತಾಳೆ, ಓಕೆ, ಅವ್ರು ಹಾಡ್ತಾರೆ, ಅವ್ರಿಗೆ ಆಶೀರ್ವಾದ ಇದೆ, ಆದರೆ ನಿನ್ನ ವಿಷಯದಲ್ಲಿ ಏನು? ಸೊ ದೇವರು ನಮ್ಮ ಒಬ್ಬೊಬ್ಬರ ಒಂದು ಲೆಕ್ಕವನ್ನು ದೇವರು ಕೇಳುವವನಾಗಿದ್ದಾನೆ. ನಾನು ಮತ್ತು ನಾವು ಕುಟುಂಬವಾಗಿ ನಾವು ಹೇಗೆ ನಾವು ದೇವರೊಂದಿಗೆ ಸಮಯವನ್ನು ನಾವು ಕಳೀತಾ ಇದ್ದೇವೆ. ಸೊ ದೂರವಾಗಿದ್ದಂಥ ನಮ್ಮನ್ನು ದೇವರು ಏನು ಮಾಡಿದ್ರು ಅಂದರೆ ತನ್ನ ಮಗನಾದ ಯೇಸುವಿನ ಮೂಲಕ ನಮ್ಮನ್ನು ಸಮೀಪವಾಗಿ ಮಾಡಿದ್ದಾನೆ. ನಾವು ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತಾ ಇದ್ದೀವಿ. ನೀವು ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹೇಗೆ ನಾವು ದೇವರ ಸಮೀಪಕ್ಕೆ ಹೋಗೋದು? ಸೀನಾ ಬೆಟ್ಟದ ಹತ್ರ ಹೋಗ್ಬೇಕಾ, ಅಥವಾ ಜೆರುಸಲೇಮ್ಗೆ ಹೋಗ್ಬೇಕಾ,
ಯಾವ ಸ್ಥಳಕ್ಕೆ ನಾವು ಹೋಗಬೇಕು? ನಾವಿರುವಂಥ ಒಂದು ಜಾಗದಲ್ಲಿಯೇ ನಾವು ಇಗೋ ಸ್ವಾಮಿ, ನಾನು ಬಂದಿದ್ದೇನೆ ಸ್ವಾಮಿ, ನಾನೆಲ್ಲ ನನ್ನ ಒಂದು ಕುಟುಂಬದೆಲ್ಲ ವ್ಯವಹಾರ ಇರ್ಬೋದು, ನನ್ನ ಒಂದು ನಿದ್ರೆ ಇರ್ಬೋದು, ನನ್ನ ಎಲ್ಲ ಒಂದು ಆಗು ಹೋಗು ನನ್ನೆಲ್ಲ ಪಕ್ಕಕ್ಕಿಟ್ಟು ಇಗೋ ಸ್ವಾಮಿ ನನ್ನ ಸನ್ನಿಧಿಗೆ ನಾನು ಬಂದಿದ್ದೇನೆ ಅಂತೇಳಿ ನಾವು ಕುಳಿತಿರುವಂಥ ಜಾಗದಲ್ಲಿ, ನಮ್ಮ ಒಂದು ಮನೆಗಳಲ್ಲಿ, ಕೆಲಸದ ಒಂದು ಜಾಗದಲ್ಲಿ ನಾವೇನು ಮಾಡಬೇಕು? ಒಂದು ಸ್ಥಳವನ್ನು ಪ್ರತ್ಯೇಕ ಮಾಡಿ, ಒಂದು ಸಮಯವನ್ನು ನಿಗದಿತ ಮಾಡಿ ಏನು ಮಾಡಬೇಕು? ನಾವು ದೇವರೊಂದಿಗೆ ನಾವು ಸಮಯವನ್ನು ಕಳಿಬೇಕು. ನೀವು ದೇವರ ಸಮೀಪಕ್ಕೆ ಬಂದಾಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ಆಗೇನಾಗುತ್ತಂದ್ರೆ ಸೈತಾನ್ ಏನು ಮಾಡ್ತಾನಂತೆ? ಬಿಟ್ಟು ಓಡಿ ಹೋಗ್ಬಿಡ್ತಾನಂತೆ. ನೋಡ್ರಿ, ಸೈತಾನನ್ನು ನೀವು ಕರೆಯೋದೇ ಬೇಕಾಗಿಲ್ಲ, ಸೈತಾನನಿಗೆ ಇನ್ವಿಟೇಷನ್ನೇ ಬೇಕಾಗಿಲ್ಲ. ನೀವು ಏನು ಮಾಡಿಲ್ಲ ಅಂತ ಹೇಳಿದ್ರೆ, ಮೈಂಡ್ ಎಂಟಿ ಇದ್ರೆ ಅಲ್ಲಿ ಸೈತಾನ ಬರ್ತಾನೆ. ಏನಪ್ಪ, ಏನು ತಲೆಗೆ ಏನು ಯೋಚನೆ ಬರ್ತಾ ಇಲ್ವಾ? ನಾನಿದ್ದೀನಿ ಬಿಡೋ, ನಿನಗೆಲ್ಲ ಹೊಸ ಹೊಸ ಆಲೋಚನೆ ಎಲ್ಲ ಕೊಡ್ತೀನಿ, ಹೊಸ ಆಸೆಗಳೆಲ್ಲ ತೋರಿಸ್ತೀನಿ, ಪ್ರಪಂಚ ಎಲ್ಲ ತೋರಿಸ್ತೀನಿ. ನೋಡ್ರಿ, ಯೇಸು ಸ್ವಾಮಿಗೆ ಸೈತಾನ ಹೇಳಿದ ಅದೇ, ನೋಡು ಪ್ರಪಂಚ ನೋಡು, ಕಣ್ಬಿಟ್ಟು ನೋಡು. 40 ದಿವಸ ನೀನು ತುಂಬ ಉಪವಾಸ ಪ್ರಾರ್ಥನೆ ಮಾಡಿಬಿಟ್ಟಿದ್ಯಾ, ಸಾಕು ಉಪವಾಸ ಪ್ರಾರ್ಥನೆ, ನಾನೀಗ ತೋರಿಸ್ತೀನಿ ನೋಡು ಪ್ರಪಂಚನ. ಯಾಕೆ ಯೇಸು ಸ್ವಾಮಿ ನೋಡೇ ಇಲ್ವಾ? ಯೇಸು ಸ್ವಾಮಿ 30 ವರ್ಷ, 1ನೇ ವರ್ಷದಿಂದ 30 ವರ್ಷ ಪ್ರಪಂಚ ಎಲ್ಲ ನೋಡಿದ್ದಾರೆ. ಯೆರೂಸಲೇಮ್ ನೋಡಿದ್ದಾರೆ, ನಜರೇತ್ ನೋಡಿದ್ದಾರೆ. ಯೇಸು ಸ್ವಾಮಿ ನೋಡು, ನೀನು ಪ್ರಪಂಚ ನೋಡು, ಅದು ಕೊಡ್ತೀನಿ, ಇದು ಕೊಡ್ತೀನಿ. ಒಂದು ಲೋಕದ ಒಂದು ಆಸೆನ ಸೈತಾನ ಏನು ಮಾಡ್ತಾನೆ? ಯೇಸುವಿಗೆ ಹುಟ್ಟಿಸೋದು ನಾವು ನೋಡ್ತಾ ಇದ್ದೀವಿ. ಆದರೆ ಯೇಸು ಸ್ವಾಮಿ ಆತನ ಪವಿತ್ರಾತ್ಮ ಭರಿತನಾದ್ದರಿಂದ, ದೇವರೊಂದಿಗೆ 40 ದಿನಗಳ ಕಾಲ ಸಮಯವನ್ನು ಕಳೆದದ್ರಿಂದ ಸೈತಾನನ್ನು ಏನು ಮಾಡ್ತಾನೆ? ಯೇಸು ಸ್ವಾಮಿ ಎದುರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಗೆ ಎದುರಿಸುವಂಥ ಒಂದು ಶಕ್ತಿ ಇದೆಯಾ? ಸೈತಾನನ್ನು ಬಿಟ್ಟು ಹೋಗು, ನನ್ನ ಹೃದಯದಲ್ಲಿ, ನನ್ನ ಒಂದು ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಂತ ಹೇಳೋದಕ್ಕೆ ಧೈರ್ಯ ಇದೆಯಾ ನಮಗೆ? ಸೈತಾನ್ ನಮ್ಮ ಕಣ್ಣು ಕಾಣಿಸಲ್ಲ, ಆದರೆ ಸಿಂಹದೋಪಾದಿಯಲ್ಲಿ ಆತನ ಗರ್ಜನೆ ಮಾಡ್ತಾ ಇದ್ದಾನಂತೆ. ಯಾರನ್ನ ನುಂಗ್ತಾನೋ ಗೊತ್ತಿಲ್ಲ, ಎಲ್ಲರನ್ನ ನೋಡ್ತಾ ಇದ್ದಾನೆ. ಯಾರು ಬಲಹೀನರಾಗಿ, ಯಾರು ಒಂಥರ ಕುಗ್ಗಿ ಹೋಗಿದ್ದಾರೆ, ಯಾರು ವಾಕ್ಯ ಓದ್ತಾ ಇಲ್ಲ, ವಾಕ್ಯದಂತೆ ನಡೀತಾ ಇಲ್ಲ, ಯಾರಲ್ಲಿ ಆತ್ಮಿಕತೆ ಇಲ್ಲ, ಯಾರಲ್ಲಿ ದೇವರ ವಿಷಯದಲ್ಲಿ ಒಂದು ವೈರಾಗ್ಯ ಇಲ್ಲ, ಅಂಥವ್ರನ್ನ ಅಟ್ಯಾಕ್ ಮಾಡ್ತಾನೆ. ನಮ್ಮ ಬಲಹೀನತೆ ಸೈತಾನನಿಗೆ ಗೊತ್ತು. ಸೊ ನಾವು ಒಂದು ವೇಳೆ ಏನು ಯೋಚನೆ ಮಾಡಿದ್ರೆ ಸುಮ್ಮನೆ ನಾವು ಕುತ್ಕೊಂಡ್ರೆ ಅಲ್ಲಿ ಸೈತಾನ ಏನು ಮಾಡ್ತಾನೆ? ನಮಗೆ ಆಲೋಚನೆಗಳನ್ನು ತರುವಂಥವನಾಗಿದೆ. ಅದರಿಂದ ನಾವು ಕಳೆಯುವಂಥ ಒಂದು ಸಮಯ ಏನಾಗಿದೆ ಅಂತೇಳಿ, ದೇವರೊಂದಿಗೆ ಕಳೆಯುವಂಥ ಒಂದು ಸಮಯ, ಅದು ಬಹಳ ನಮ್ಮ ಜೀವನದಲ್ಲಿ ಒಂದು ಬಹಳ ಮುಖ್ಯವಾಗಿದೆ. ಎರಡನೇದಾಗಿ ಕುಟುಂಬದೊಂದಿಗೆ ನಮ್ಮ ಒಂದು ಸಮಯ, ಕುಟುಂಬದೊಂದಿಗೆ ನಮ್ಮ ಸಮಯ. ಈಗ ನಾವು ಕುಟುಂಬವಾಗಿ, ನಾವು ಫ್ಯಾಮಿಲಿಯಾಗಿ ನಾವಿದ್ದೀವಿ ಅಲ್ವಾ? ಆ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಾ ಇತ್ತು. ಸೊ ನಾನು ಸಂದೇಶವನ್ನು ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ನನ್ನ ಒಂದು ಬಾಲ್ಯ ಜೀವಿತ ಯೋಚನೆ ಮಾಡ್ತಾ ಇದ್ದೆ. 17 ವಯಸ್ಸವರೆಗೂ ನಾವು ಬ್ಯಾಂಗ್ಳೂರಿನಲ್ಲಿ, ನಮ್ಮ ದೊಡ್ಡಪ್ಪ ಮನೆ, ನಮ್ಮ ಮನೆ ಪಕ್ಕದಲ್ಲಿತ್ತು. ಅವರು 5 ಜನ, ನಾವು 5 ಜನ, ನಮ್ಮ ಅಜ್ಜಿ 11 ಜನ, ಒಂದೇ ವಾಶ್ರೂಮ್. ಇವತ್ತು ಒಂದೊಂದು ಮನೆಯಲ್ಲಿ 4-5 ವಾಶ್ರೂಮ್ಸ್ ಇರ್ತದೆ, ಆದ್ರೂ ಅವ್ರು ಬೇಗ ಬೇಗ ರೆಡಿ ಆಗೋದಿಲ್ಲ. ಒಬ್ಬರಿಗೆ ಒಂದು ರೂಮಲ್ಲಿ ಒಂದು ಸಪ್ರೇಟ್ ಬಾತ್ರೂಮ್, ವಾಶ್ರೂಮ್ ಇದ್ರೂ ಕೂಡ ಆನ್ ಟೈಮ್ ಸರಿಯಾಗಿ ರೆಡಿಯಾಗಿ ಬರೋದಿಲ್ಲ. ಆದರೆ ಆ ದಿನಮಾನಗಳಲ್ಲಿ ನಾನು ಹೇಳ್ತೀನಿ ನೋಡಿ, ನಾವು 11 ಜನ ಇದ್ವಿ, ಒಂದೇ ಬಾತ್ರೂಮು, ಯಾವ ಜಗಳ ಇರ್ತಾ ಇದ್ದಿಲ್ಲ. ನಾವು 6 ಮಂದಿ ಸ್ಕೂಲ್ಗೆ ಹೋಗ್ಬೇಕು, ನಾವು 3 ಮಂದಿ ಸ್ಕೂಲ್ಗೆ ಹೋಗ್ಬೇಕು, ನಮ್ಮ ದೊಡ್ಡಪ್ಪ ಮಕ್ಕಳು 3 ಜನ ಸ್ಕೂಲ್ಗೆ ಹೋಗ್ಬೇಕು, ನಮ್ಮ ದೊಡ್ಡಪ್ಪ ಕಾರ್ಪೆಂಟ್ರ್ ಕೆಲಸ ಮಾಡಬೇಕು, ನಮ್ಮ ತಂದೆ ITI ಕೆಲಸಕ್ಕೆ ಹೋಗ್ಬೇಕು, ನಮ್ಮ ತಾಯಿ ಮನೇಲಿ ಇರ್ತಾರೆ, ನಮ್ಮ ದೊಡ್ಡಮ್ಮ ಮನೇಲಿ ಇರ್ತಾರೆ, ನಮ್ಮ ಅಜ್ಜಿ ಮನೇಲಿ ಇರ್ತಾರೆ. ಹೇಗೆ ಒಂದು ವಾಶ್ರೂಮು 11 ಮಂದಿ ಮೇಂಟೆನೆನ್ಸ್? ಇವತ್ತು 3-4 ಬಾತ್ರೂಮ್ಸ್ ಇದ್ರೂ ಟೈಮು ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಮನೆಗಳಲ್ಲಿ. ಎಷ್ಟು ಇವತ್ತು ಕಂಫರ್ಟಬಲ್ ಆಗಿಬಿಟ್ಟಿದೆ ಅಂದರೆ ಕೆಲವ್ರಿಗೆ, ಅವ್ರು ಅನ್ಕೊಂತಾರೆ ನಾನು ತುಂಬ ಕಂಫರ್ಟಬಲ್ ಆಗಿದ್ದೀನಿ ಅಂತೇಳಿ. ಅದಕ್ಕೆ C.A. ಬೆಂಜಮಿನ್ ಅಂತೇಳಿ ಒಬ್ಬ ದೇವ ಸೇವಕರು ಹೇಳಿದ್ರು, ಗಾಡ್ ಡಿಸ್ಟರ್ಬ್ ದೋಸ್ ವರ್ ವೆರಿ ಕಂಫರ್ಟಬಲ್ ಆ್ಯಂಡ್ ಕಂಫರ್ಟ್ ದೋಸ್ ವರ್ ಡಿಸ್ಟರ್ಬ್ಡ್. ಯಾರು ತಮ್ಮ ಜೀವನದಲ್ಲಿ ಬಹಳ ನೊಂದಿದ್ದಾರೋ, ಜಿಗುಪ್ಸೆಗೊಂಡಿದ್ದಾರೋ ಅವರನ್ನು ಆದರಣೆ ಮಾಡಪ್ಪ ದೇವರೇ. ಯಾರು ಚೆನ್ನಾಗಿ ಆದರಣೆ ಹೊಂದಿ, ಅಪ್ಪ ದೇವರೇ ಎಲ್ಲ ಕೊಟ್ಬಿಟ್ಟಿದ್ಯಪ್ಪ ದೇವರೇ, ನನ್ಗಿನ್ನೇನು ಕೊರತೆ ಇಲ್ಲ, ಅಯ್ಯೋ ಎಂಥ ಮನೇಲಿದ್ದೆ ದೇವರೇ, ಅರಮನೆ ಥರ ಮನೆ ಕೊಟ್ಬಿಟ್ಟಿದ್ಯಪ್ಪ ದೇವರೇ, ಒಳ್ಳೆ ಫ್ಯಾನು, ಒಳ್ಳೆ AC ಅಂತ ಯಾರು ಮಲಗಿರ್ತಾರೋ ದೇವ್ರು ಅವ್ರನ್ನ ಎಬ್ಬಿಸ್ತಾರಂತೆ, ಎದ್ದೇಳಿ ಫಸ್ಟ್ ಅಲ್ಲಿಂದ ಅಂತ ಹೇಳ್ಬಿಟ್ಟು. ನಾವು ಅನೇಕ ಸಲ ಅನ್ಕೊಂತೀವಿ ನಾವು ಆರಾಮಾಗಿದ್ದೀವಿ ಅಂತ ಹೇಳ್ತೀವಿ, ಆಗ ದೇವ್ರು ಏನು ಮಾಡ್ತಾನೆ? ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ತರ್ತಾನೆ. ಅಂದರೆ ನಾವು ಕೆಲವು ಸರಿ ಎಷ್ಟು ಕಂಫರ್ಟಬಲ್ ಆಗಿರ್ತೀವಿ ಅಂದರೆ, ಇನ್ನು ನಮಗೆ ದೇವರು ಬೇಡ, ಅಪ್ಪ ಅಮ್ಮನೂ ಬೇಡ. ನೋಡ್ರಿ, ಕುಟುಂಬದೊಂದಿಗೆ ಕಳೆಯುವಂಥ ಒಂದು ಸಮಯ ಬಹಳ ಅಮೂಲ್ಯವಾಗಿದೆ. ಇವತ್ತು
ಕೆಲವೊಮ್ಮೆ ನಾನು ಕೂಡ ನಮ್ಮ ಮನೆ ಮೇಲೆ ಮಲ್ಲೇಶ್ ಫ್ಯಾಮಿಲಿ ಇರ್ತಾರೆ, ಅವ್ರನ್ನ ಕರೆಯೋದು ಕೂಡ ಕಷ್ಟ ಆಗ್ಬಿಡುತ್ತೆ ನನಗೆ. ಅವರು ಸೆಕೆಂಡ್ ಬೆಡ್ ಆ ರೂಮ್ ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಬೆಳಗಿನ ಸಾಯಂಕಾಲ ನಾನು ಕರಿಬೇಕಂದ್ರೆ ಮಲ್ಲೇಶ್ ಅಂದರೆ ನಮ್ಮ ಮನೇಲಿ ಹೇಳ್ತಾರೆ, ನೀನು ಕೂಗಿದ್ರೆ ಅವ್ರಿಗೆ ಕೇಳಿಸಲ್ಲ, ಫೋನ್ ಮಾಡು. ಎಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಳ್ಳಿಯಲ್ಲಿ ಇದ್ದೀವಿ ನಾವು. ಕೆಳಗಡೆಯಿಂದ ನಾನು ಫೋನ್ ಮಾಡ್ಬೇಕು ಅವ್ರಿಗೆ, ಮಲ್ಲೇಶ್ ಅವರೇ ಕೆಳಗಡೆ ಬರ್ತೀರಾ? ಒಂಥರ ಆಕಾಶದಿಂದ ನಾವು ಭೂಮಿಗೆ ಬರ್ತೀವಲ್ಲ ಹಂಗೆ, ಇನ್ನು ಒಂದು ಸ್ಪೇಸಿಂದ ಇನ್ನೊಂದು ಸ್ಪೇಸ್ ಭೂಮಿಗೆ ಬರ್ಬೇಕು, ಇಳಿಬೇಕು ಅವರು. ಅವ್ರ ಸ್ಟೆಪ್ಸಲ್ಲಿ ಹಂಗೇ ಒಂದು ಸ್ಟೈಲಲ್ಲಿ ರಾಜ್ಕುಮಾರ್ ಸ್ಟೈಲಲ್ಲಿ ಇಳಿತಾರೆ, ಹಂಗೆ ಅವ್ರನ್ನ ಹಂಗೆ ಇಳಿಸ್ಬೇಕು. ಏನಾದರೂ ಒಂದು ವಿಷಯ ಹೇಳ್ಬೇಕಂದ್ರೆ ಕೂಗಿದ್ರೆ ಯಾರು ಶಬ್ದನೇ ಇಲ್ಲ ಅಲ್ಲಿ. ಸೊ ನಾವು ಫೋನ್ ಮಾಡಿ ಕರಿಬೇಕು, ಬ್ರದರ್ ಏನು ಬ್ರದರ್ ಈ ಸಸ ಇಲ್ಲೇ ಓಡಾಡ್ತಾ ಇರ್ರಿ ಬ್ರದರ್, ಸ್ವಲ್ಪ ಫ್ರಂಟ್ ರೂಮ್ ಹತ್ರನೇ ಓಡಾಡ್ತಾ ಇರ್ರಿ, ಜಾಸ್ತಿ ಒಳಗೆ ಹೋಗಿ ಓಕೆ ನೀವು ಪ್ರಾರ್ಥನೆ ಮಾಡಿರಿ ಒಳ್ಳೇದು, ಅಡುಗೆ ಮನೇಲಿ ಅಡುಗೆ ಮಾಡಬೇಕು ಓಕೆ, ಬಟ್ ಸ್ವಲ್ಪ ಹಾಲಲ್ಲಿ ಸ್ವಲ್ಪ ಓಡಾಡ್ತಾ ಇರ್ರಿ, ನಾನು ಇಲ್ಲಿಂದ ಕೂಗ್ತೀನಿ, ಎಲ್ಲಿ ನಿಮ್ಮ ಶಬ್ದನೇ. ಹೌದಾ ಪಾಸ್ಟರ್, ಸಾರಿ ಪಾಸ್ಟರ್, ನಾನು ಕೇಳಿಸ್ಕೊಂಡಿಲ್ಲ, ನಾನು ನೋಡಿಲ್ಲ. ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳೊಂದಿಗೆ ಮಾತಾಡೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಎಲ್ಲರ ಜೊತೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ನಿನ್ನ ಜೊತೆ ಮಾತಾಡ್ಬೋದಾ? ನೋಡ್ರಿ, ಕೆಲವು ಮನೆಗಳಲ್ಲಿ ನಾನು ಒಂದು ಬ್ರದರ್ ಮನೆಗೆ ಹೋಗಿದ್ದೆ. ಅವ್ರ ಮನೆಯಲ್ಲೇ ಅವ್ರ ಡೋರ್ಗೆ ಒಂದು ಆಗ್ಬಿಟ್ಟಿದ್ದಾರೆ, ಪ್ಲೀಸ್ ನಾಟ್ ದ ಡೋರ್ ಆ್ಯಂಡ್ ಕಮ್ ಇನ್ಸೈಡ್. ಸುಮ್ಮನೆ ನನ್ನ ಬಾಗ್ಲೆ ಅವ್ರ ಮನೆಯಲ್ಲಿ ಅವರೇ ಆಗ್ಬಿಟ್ಟಿದ್ದಾರೆ ಡೋರ್ ಮೇಲೆ. ಅಲ್ಲ, ಅವ್ರ ಮನೆಗೆ ಅವರೇ ಓನರು. ಇದೇನಪ್ಪ ಇದು ಅಂದರೆ ಯಾರೇ ಬರ್ಲಿಕೊಂಡ್ರೂ ನನ್ನ ಮನೆಯಲ್ಲಿ ನನ್ನ ಡೋರ್ನ ಏನು ಮಾಡ್ಬೇಕು, ನೀವು ಫಸ್ಟ್ ನೀವು ಹೊಡಿಬೇಕು. ನೋಡ್ರಿ, ಆ ಕಾಲದಲ್ಲಿ ಯಾವ ಒಂದು ಈ ಡೋರ್ಸ್ ಅನ್ನೋದು ಒಂದು ಸ್ಕ್ರೀನ್ ಆಗಿಬಿಡ್ತಾ ಇದ್ರು ಅಷ್ಟೇ. ಓಕೆ, ಹೆಣ್ಮಕ್ಳಿದಾರಾ, ಓಕೆ ನಾನು ಹಿಡಿರ್ತೀನಿ, ಅವ್ರು ರೆಡಿ ಆದಮೇಲೆ ಅವ್ರು ಬಂದಮೇಲೆ ನಾವು ಹೋಗ್ತೀವಿ. ನಾವು ಒಂದು ಕೇಸೆ ಕೂಡ ಇದ್ದರು, 4 ದಿವಸ ನಾವು USI ಅಲ್ಲಿ ಒಂದು ಮೀಟಿಂಗ್ ಇತ್ತು, ಚಿಲ್ಡ್ರನ್ ಕ್ಯಾಂಪ್ ಇತ್ತು. ನಾವು ಈ ಥರ ಇದರಲ್ಲಿ ಅರ್ಧ ಕೂಡ ಇಲ್ಲ, ಒಂದು ಕಾಲು ಭಾಗ ಒಂದು ಹಾಲು, ಒಂದೇ ವಾಶ್ರೂಮು. ಕೇಳಿ ಅವ್ರು ಎಷ್ಟು ಜನ ಇದ್ವಿ ನಾವು? 12 ಜನ ಇದ್ವಿ. 12 ಜನ. ಅದು ಹೆಂಗೆ? ಲೇಡೀಸ್ ಎಲ್ಲ ಒಂದು ಕಡೆ ಒಂದು 6 ಜನ, ನಾವು ಜೆಂಟ್ಸ್ ಒಂದು ಕಡೆ 6 ಜನ. ದೇವರೇ, ಅಂಥ ಒಂದು ಭಾಳ ವರ್ಷಗಳ ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಹಂಗೆ ಒಂದೆರಡು ಹುಡುಗಿರು ಒಂದು ಕಡೆ ಹುಡುಗರು ಆ ಥರ ಇರ್ತಾ ಇದ್ವಿ ನಾವು. ಅವ್ರು ಹೇಳಿದ್ರು, ಸರ್ ಇದು 1,000 ಜನ ಇದ್ದಾರೆ ಕ್ಯಾಂಪಸಲ್ಲಿ. ಎಷ್ಟಿದ್ದಾರೆ? 1,000 ಪೀಪಲ್. ಅವ್ರು ಆರ್ಗನೈಸ್ ಮಾಡಿದಂಥವ್ರು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಮಾಡೋದು? 6 ಜನ ನಾವು ಸ್ಟಾಫ್, ಬಾಯ್ಸ್ ಒಂದು ಕಡೆ, ಲೇಡೀಸ್ ಒಂದು ಕಡೆ. ಸೊ ಹೆಂಗೆ ದೇವ್ರು ನಡೆಸಿದ್ರು ಗೊತ್ತು? 4 ದಿವಸ ಫಸ್ಟು ಎಲ್ಲ ಜೆಂಟ್ಸ್ ರೆಡಿ ಆಗಿಬಿಡೋದು 5:30 ಇಂದ 6:00ವರೆಗೆ. 6:00ವರೆಗೆ ನಮ್ದೆಲ್ಲ ಕ್ಲಿಯರ್. 6:00ವರೆಗೆಲ್ಲ ನಾವು ಬಂದುಬಿಡ್ತೀವಿ. ಆಮೇಲೆ ಅವ್ರು 6:30 ಇಂದ 7:00 ಎಲ್ಲ ಲೇಡೀಸ್, ಅವರೊಂದು 6 ಜನ ರೆಡಿಯಾಗಿ 8 ಗಂಟೆಗೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ. ಹೇಗೆ ನಾವು ಸಮಯ ನಾವು ಕಳಿತೀವಿ ಅಲ್ವಾ? ನಾವು ಒಂದು ಮನೆಯಲ್ಲೇ ನಾವು ಇರಬೇಕಾದ್ರೆ ನಾವು ಒಬ್ಬನೊಬ್ಬರು ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಮ್ಮೆ ನಾವು ನಮ್ಮ ಮನೆಯ ಒಂದು ಸಮಯ ಹೇಗೆ ಮಾಡ್ತಾ ಅಂದರೆ, ಓಕೆ ನಾನು ನನ್ನ ಒಂದು ಬೆಡ್ರೂಮಲ್ಲಿದ್ದೇನೆ, ನಂದು ಇಷ್ಟೇ ಲೋಕ. ಓಕೆ, ನನ್ನ ಬಾತ್ರೂಮ್ ವಾಶ್ ಮಾಡಬೇಕು, ನನ್ನ ರೂಮ್ ವಾಶ್ ಮಾಡಬೇಕು. ಹಾಲ್ ಕ್ಲೀನ್ ಮಾಡೋದು ಯಾರು? ಕಿಚನ್ ಕ್ಲೀನ್ ಮಾಡೋದು ಯಾರು? ಓಕೆ, ನಿನ್ನ ರೂಮ್ ನೀನು ಕ್ಲೀನ್ ಮಾಡಿಕೊಂಡೆ, ಹಾಲ್ ಕ್ಲೀನ್ ಮಾಡೋದು ಯಾರು? ಕಿಚನ್ ಕ್ಲೀನ್ ಮಾಡೋದು ಯಾರು? ಮನೆ ಮುಂದೆ ಗುಡಿಸೋದು ಯಾರು? ಹಳ್ಳಿಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಫಸ್ಟು ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ಬಿಡ್ತಾರೆ. ನಮ್ಮ ಮನೆಗಳಲ್ಲಿ ಸಿಟಿಗಳಲ್ಲಿ 9:30 ಆದ್ರೂ ನಮ್ದು ಇನ್ನೂ ಗೇಟ್ ಬೀಗ ಕೂಡ ಓಪನ್ ಇರಲ್ಲ. ನಾವು ಹೋಗೋವಾಗ ಆವಾಗ ಬೀಗ ಟನ್ ಓಪನ್ ಮಾಡಿ ಆವಾಗ ನಾವು ಹೋಗ್ತೀವಿ. ಸ್ಟ್ರೀಟ್ ಲೈಟ್ ಕೂಡ ಇನ್ನೂ ಉರಿತಾ ಇರ್ತದೆ ಸಿಟಿಗಳಲ್ಲಿ. ಹಳ್ಳಿಗಳಲ್ಲಿ 6 ಗಂಟೆಗೆ ಲೈಟ್ ಆಫ್ ಮಾಡ್ತಾರೆ. ಸೊ ನಾವು ಸಿಟಿಯಲ್ಲಿರಲಿ, ಒಂದು ಹಳ್ಳಿಯಲ್ಲಿ ಇರಲಿ, ದೊಡ್ಡ ಮನೇಲಿ ಇರಲಿ, ಚಿಕ್ಕ ಮನೇಲಿ ಇರಲಿ, ನಾವು ಕುಟುಂಬದೊಂದಿಗೆ ಸಮಯ ಕಳೆಯುವಂಥದ್ದು ಬಹಳ ಮುಖ್ಯ. ಇವತ್ತು ಮನೆಗಳಲ್ಲಿ ತಂದೆ ತಾಯಂದ್ರೊಂದಿಗೆ ಮಕ್ಕಳು ಜೊತೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಮಕ್ಕಳೊಂದಿಗೆ ತಂದೆ ತಾಯಿ ಕೂತ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ಇವತ್ತು ತಂದೆ ತಾಯಿ ಎಲ್ಲ ಈಸ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಅವ್ರಿಗೆ ಏನು ಬೇಕು, ಅವ್ರಿಗೆ ಸೈಕಲ್ ಬೇಕಾ, ಅವ್ರಿಗೆ ಗಾಡಿ ಬೇಕಾ, ಅವ್ರಿಗೆ ಬಟ್ಟೆ ಬೇಕಾ, ಎಲ್ಲ ಕೊಟ್ಟಿದ್ದಾರೆ. ಆದರೆ ಸಮಯ ಕೊಡ್ತಾ ಇಲ್ಲ ತಂದೆ ತಾಯಿ. ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರೇ, ನಿಮ್ಮ ಮಕ್ಕಳಿಗೆ ನೀವೇನೆಲ್ಲ ಅವರು ಕೇಳ್ತಾರೆ ಎಲ್ಲ ನೀವು ಕೊಟ್ಟಿದ್ದೀರಿ, ಬಟ್ ನೀವು ಸಮಯ ಕೊಡ್ತಾ ಇದ್ದೀರಾ? ನೀವು ಸಮಯ ಕೊಟ್ಟು ನಿಮ್ಮ ಮಕ್ಕಳೊಂದಿಗೆ ನೀವು ಮಾತಾಡ್ತಾ ಇದ್ದೀರಾ? ಏಕೆಂದರೆ ವೇದ ವಾಕ್ಯದಲ್ಲಿ, ನಾನೊಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನ ಓದ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನ. ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂದಲೂ
ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ಓಕೆ, ಸೊ ಎಲ್ಲ ಮಕ್ಕಳು ಯವ್ವನಸ್ಥರು ಚಿಕ್ಕವರಿಂದ ದೊಡ್ಡವರವರೆಗೂ ನಮ್ಗೆ ಎಷ್ಟೇ ವಯಸ್ಸಾಗಿರಲಿ ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ತಂದೆ ತಾಯಂದ್ರನ್ನ ಹೇಗೆ ಸನ್ಮಾನ ಮಾಡೋದಂತ ಹೇಳಿದ್ರೆ ಅವರ ಮುಂದೆ ನಾವು ಕುತ್ಕೊಳ್ಳುವಂಥದ್ದು, ಅವ್ರ ಮುಂದೆ ಕುತ್ಕೊಂಡು ಅವರ ಅನುಭವವನ್ನು ನಾವು ತಿಳ್ಕೊಳ್ಳುವಂಥದ್ದು, ಅವ್ರು ನಡೆದು ಹೋದಂಥ ಒಂದು ಹಾದಿಯನ್ನು ಕೇಳುವಂಥದ್ದು, ಅವರ ಅನುಭವಗಳು. ಇವತ್ತು ಯೌವನಸ್ಥರಿಗೆ ಮಕ್ಕಳಿಗೆ ಸಾಕಷ್ಟು ನಾಲೆಜ್ ಇರ್ಬೋದು, ಅದರ ಅನುಭವ ಇಲ್ಲ. ವಿ ಹ್ಯಾವ್ ವೆರಿ ಲೆಸ್ ಎಕ್ಸ್ಪೀರಿಯನ್ಸ್. ನಮ್ಗೆ ಅನುಭವ ಕಡಿಮೆ, ತಿಳುವಳಿಕೆ ಜಾಸ್ತಿ. ಒಂದು ವೇಳೆ ದೊಡ್ಡವ್ರಿಗೆ ತಿಳುವಳಿಕೆ ಕಡಿಮೆ ಇರ್ಬೋದು, ಬದ್ರ ಅನುಭವ ಜಾಸ್ತಿ ಇದೆ ಅವರಿಗೆ. ಇವತ್ತು ನಮ್ಮ ಯೌವನಸ್ಥರಿಗೆ ಮಕ್ಕಳಿಗೆ ಏನು ಬೇಕಂದರೆ ಅವರ ತಂದೆ ತಾಯಿ ನಡೆದು ಬಂದಂಥ ಹಾದಿನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಓಕೆ, ನಾವು ಎಂಥ ಮನೇಲಿ ನಾವು ವಾಸ ಮಾಡ್ತಾ ಇದ್ವಿ? ಓಕೆ, ಹೆಂಚಿನ ಮನೇಲಿದ್ವಿ, ಶೀಟ್ ಮನೇಲಿದ್ವಿ. ಎಷ್ಟು ತ್ಯಾಗ ಮಾಡಿ ಅಪ್ಪ ಅಮ್ಮ ನಮ್ಮನ್ನು ಬೆಳೆಸಿದ್ರು, ನಮ್ಮನ್ನು ಶಾಲೆ ಕಳಿಸಿದ್ರು, ನಮ್ಮನ್ನು ಟ್ಯೂಷನ್ ಕಳಿಸಿದ್ರು. ಇವತ್ತು ನಾವು ಒಂದು ಒಳ್ಳೆ ಅನುಕೂಲವಾದಂಥ ಒಂದು ಮನೇಲಿ ಇರ್ಬೋದು, ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ನೀವು ನಡೆದು ಬಂದಂಥ ಹಾದಿ ಮಕ್ಕಳಿಗೆ ಗೊತ್ತಿಲ್ಲ. ನೀವು ಎಷ್ಟು ಸಾರಿ ಉಪವಾಸ ಇದ್ರ ಅಂತೇಳಿ ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಅದನ್ನು ಏನು ಮಾಡಬೇಕಂದ್ರೆ ತಂದೆ ನಾವು ಸಮಯ ತೆಗೆದುಕೊಂಡು ನಮ್ಮ ಮಕ್ಕಳಿಗೆ ನಾವು ಬಾಲೋಪದೇಶನ ಮಾಡಬೇಕು. ಕೇವಲ ದೇವರ ವಾಕ್ಯ ಮಾತ್ರ ಅಲ್ಲ, ನೀವು ನಡೆದು ಬಂದಂಥ ಒಂದು ಹಾದಿ, ನೀವು ಎಲ್ಲಿದ್ರಿ, ಇವತ್ತು ಹೀಗಾಗಲಿಕ್ಕೆ ದೇವರು ಹೇಗೆ ಸಹಾಯ ಮಾಡಿದ್ದಾನೆಂಬುದಾಗಿ ನಾವು ಹೇಳುವಂಥವರಾಗಬೇಕು. ಕೊನೆಯದಾಗಿ ನಾವು ಜ್ಞಾನೋಕ್ತಿ 1ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಪ್ರಾವರ್ಬ್ಸ್ 1:8. ಜ್ಞಾನೋಕ್ತಿ 1:8ನೇ ವಚನ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಹಲ್ಲೆಲೂಯಾ. ತಂದೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಇನ್ಸ್ಟ್ರಕ್ಷನ್ಸ್ ಇದೆಯಂತೆ ತಂದೆ ಹತ್ರ. ಎಲ್ಲ ಕಡೆ ನಾವು ಬೋರ್ಡಲ್ಲಿ ನೋಡ್ತೀವಿ, ಇನ್ಸ್ಟ್ರಕ್ಷನ್ಸ್ ನಾವು ನೋಡ್ತೀವಿ. ವಿ ಹ್ಯಾವ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಒಂದು ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಕೆಲವು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ಟ್ರಾಫಿಕಲ್ಲಿ ರೋಡ್ ರೂಲ್ಸ್ನ ಫಾಲೋ ಮಾಡಬೇಕು. ಪ್ರತಿಯೊಂದು ಕಡೆ ಸಿಗ್ನಲ್ಸ್ ಹತ್ರ ಏನಾದರೂ ಒಂದು ಹಾಕಿರ್ತಾರೆ, ಓಕೆ, ವೇರ್ ಹೆಲ್ಮೆಟ್, ಏನಾದರೂ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು. ಇವತ್ತು ನಮ್ಮ ಒಂದು ಮಕ್ಕಳು ದೇವರಿಗಾಗಿ ಪ್ರಕಾಶಿಸಬೇಕು, ದೇವರಿಗಾಗಿ ಸಾಕ್ಷಿಗಳಾಗಿರಬೇಕು ಅಂತ ಒಂದು ಮಾದರಿ ಜೀವನ ಮಾಡಬೇಕಂತ ಹೇಳಿದ್ರೆ ತಂದೆಗಳಿಂದ ಅವರು ಬೋಧನೆಯನ್ನು ಕೇಳಬೇಕು, ಇನ್ಸ್ಟ್ರಕ್ಷನ್. ಹಾಗಾದರೆ ತಂದೆಗಳು ಎಷ್ಟು ರೆಡಿ ಇರಬೇಕು. ಹಲ್ಲೆಲೂಯಾ. ತಂದೆಗಳದಂತ ನಾವು ಎಷ್ಟು ಸಿದ್ಧರಾಗಿರ್ಬೇಕು. ಅದಕ್ಕಾಗಿ ನಮ್ಮ ಬಾಯಿ ತೆಗೆದ್ರೆ ದೇವರ ವಾಕ್ಯ ಬರಬೇಕು. ನಮ್ಮ ಬಾಯಿ ತೆಗೆದ್ರೆ ಸುಳ್ಳು, ನಮ್ಮ ಬಾಯಿ ತೆಗೆದ್ರೆ ಎರಡು ಮಾತು, ಡಬಲ್ ಮೀನಿಂಗು, ಇವೆಲ್ಲ ನಾವು ಮಕ್ಕಳ ಮುಂದೆ ಮಾತಾಡಿದಾಗ, ಮಕ್ಕಳನ್ನ ಏಕವಚನದಲ್ಲಿ ಬೈಯೋವಾಗ, ಮಕ್ಕಳನ್ನ ಬಹಳ ಕೇವಲವಾಗಿ ನಾವು ಮಾತಾಡುವಾಗ ಏನಾಗುತ್ತಂದರೆ ಅವ್ರು ನಾಳೆ ಮದುವೆ ಆದಮೇಲೆ ಅದೇ ಶಬ್ದಗಳನ್ನು ಏನು ಮಾಡ್ತಾರೆ, ಅವರು ಉಪಯೋಗಿಸುವಂಥವರಾಗಿದ್ದಾರೆ. ಸೊ ತಂದೆಯಲ್ಲಿ ಉಪದೇಶ ಉಂಟು ಮತ್ತು ತಾಯಿಯಲ್ಲಿ ಏನಿದೆಯಂತೆ, ಬೋಧನೆ. ಓಕೆ, ಮದರ್ ಹ್ಯಾಸ್ ಎ ಕೆಪಾಸಿಟಿ ಟು ಟೀಚ್. ಅದಕ್ಕೆ ನಾವು ಹೇಳ್ತೀವಲ್ಲ, ಮನೆಯೇ ಮೊದಲ ಪಾಠಶಾಲೆ. ನೋಡ್ರಿ, ಗೊತ್ತಿಲ್ಲದಿರೋರು, ಯೇಸುವನ್ನು ಅರಿಯದೇ ಇರುವಂಥವ್ರು ಅದನ್ನು ಹೇಳ್ಬಿಟ್ಟು ಹೋಗಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ. ಅದು ಬೈಬಲಲ್ಲಿ ಕೊಟ್ಟಿಲ್ಲ ಅದನ್ನು, ಬಟ್ ತಮ್ಮ ಅನುಭವದಿಂದ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ಮಕ್ಕಳು ಯೌವನಸ್ಥರು ತಂದೆ ತಾಯಂದ್ರೆ ನೀವು ಸನ್ಮಾನ ಮಾಡಬೇಕು. ಹೇಗೆ? ಎಲ್ಲ ಫೋನಲ್ಲ, ಕಾನ್ವರ್ಸೇಷನ್. ನಾವು ಮುಖಾಮುಖಿಯಾಗಿ ಒಂದು ಕುಟುಂಬ ಪ್ರಾರ್ಥನೆ ಮಾಡೋದು ತುಂಬ ಮುಖ್ಯ. ಸೊ ಎಷ್ಟು ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯೋ ಗೊತ್ತಿಲ್ಲ. ನಾವು ಪ್ರತಿದಿನ ಒಂದು ಟೈಮ್ ಫಿಕ್ಸ್ ಮಾಡಬೇಕು. ಬೆಳಗ್ಗೆ 6:00 ನೀವೇನೇ ಮಾಡ್ರಿ, 6:00 ಎಲ್ಲ ಫ್ಯಾಮಿಲಿ ಪ್ರೇಯರ್, ಎಲ್ಲ ಕುಟುಂಬವಾಗಿ ಕುತ್ಕೊಳ್ಬೇಕು, ಕುಟುಂಬವಾಗಿ ಜೊತೆಯಲ್ಲೇ ಹಾಡಾಡಬೇಕು, ಕೀರ್ತನೆ ಭಾಗ ಓದಬೇಕು. ಒಂದು ಅರ್ಧ ಗಂಟೆ ನೀವು ಕುಟುಂಬವಾಗಿ ಸಮಯ ಕಳೀರಿ, ನಿಮ್ಮ ಸಮಯ, ಉಳಿದ ಸಮಯ ಮಧುರವಾಗಿರ್ತದೆ, ಸ್ಮೂತ್ ಆಗಿರುತ್ತೆ. ನಿಮ್ಮ ಒಂದು ಆ ಡೇ ಟು ಡೇ ಲೈಫ್, ಆ ಒಂದು ಇಡೀ ದಿನ ನಿಮ್ಮ ಜೀವನದಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಇರ್ತದೆ. ಕೆಲವೊಮ್ಮೆ ಬ್ರೇಕ್ಫಾಸ್ಟ್ ಕೂಡ ಅವ್ರವ್ರ ಟೈಮ್ಗೆ ಅವ್ರವ್ರ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇರೋದು 3 ಜನ 4 ಜನ ಒಟ್ಟಾಗಿ ಕುತ್ಕೊಂಡು ಮಾಡೋಕ್ಕೂ ಟೈಮ್ ಸಿಗಲ್ಲ. ಒಬ್ರು 8 ಗಂಟೆಗೆ ತಿನ್ಬಿಟ್ಟು ಹೋದರೆ, ಬಾಪ ಮಗನೇ ಅಂದರೆ ಅದನ್ನು ನಿಟ್ಟು ಹೋಗಮ್ಮ ನೀನು ಅಂತ ಹೇಳ್ತಾರೆ. ಅವ್ರು ಬಂದು ಬಿಸಿ ಮಾಡ್ಕೊಂಡು ಅವ್ರು ತಿನ್ಬಿಟ್ಟು ಹೋಗ್ತಾರೆ. ಹೇಗಿದೆ ನಮ್ಮ ಒಂದು ಕಾಲ? ಆ ಕಾಲದಲ್ಲಿ ಎಲ್ಲ ಒಟ್ಟಾಗಿ ಕುತ್ಕೊಂಡು ಅವ್ರು ಊಟ ಮಾಡೋರು. ಇವಾಗೆಲ್ಲ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂದರೆ ಅವರವರ ಸಮಯಕ್ಕೆ ಬಂದು ಹೋಗ್ತಾರೆ, ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಬ್ಯಾಂಗ್ಳೂರಿನಲ್ಲಿ ನಮ್ಮ ರೂಪ ಅವ್ರ ತಂದೆಯವರು ಕೆಳಗಡೆ ಇರ್ತಾರೆ. ಅವರ ಅಣ್ಣನ ಮಕ್ಕಳು ಭಾಳ ಅವಾಗ ಅವರು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಯಾವಾಗಲೂ ತಾತನ ಮಾತಾಡ್ಸ್ಕೊಂಡು ಹೋಗೋರು. ಈಗ ಅವರು 4ನೇ ಕ್ಲಾಸು 10ನೇ ಕ್ಲಾಸು ಹಾಗೇ ಹೋಗ್ತಾರೆ. ತಾತ ಕೂತಿರ್ತಾರೆ, ಬಟ್ ಅವ್ರಿಗೆ ಮಾತಾಡಲಿಕ್ಕೆ ಟೈಮು ಇಲ್ಲ. 4ನೇ ಕ್ಲಾಸ್ ಮಗುಗೆ ಏನಿಲ್ಲ, ತಾತನ ಜೊತೆ ಮಾತಾಡಲಿಕ್ಕೆ
ಹಲೋ ತಾತಯ್ಯ ಅಂತ ಹೇಳೋಕ್ಕೂ ಟೈಮ್ ಇಲ್ಲ. ಅವ್ರು ಕರೆಕ್ಟಾಗಿ ಹಿಂಗೆ ಹೋಗ್ತಾರೆ, ಮನೆ ಇದು ಓಪನ್ ಇರ್ತದೆ ಡೋರು, ಅವ್ರ ಮನೆಗೆ ಹಿಂಗೋಗಿ ಲೆಫ್ಟ್ ಟರ್ನ್, ಸ್ಟ್ರೈಟ್ ಬರಲ್ಲ, ಲೆಫ್ಟ್ ಟರ್ನ್, ಟನ್ 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 ಟನ್, ಮತ್ತೆ ಸ್ಕೂಲ್ಗೆ ಟನ್ 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 ಟನ್. ಕೀಬೋರ್ಡ್ ಬಾರಿಸ್ತಾ ಇಲ್ಲ ನಾನು, ಸ್ಟೆಪ್ಸ್ ಹತ್ರ ಹಂಗೇ ಇಳಿದು, ತಾತನ ಮಾತಾಡ್ಸೋಕ್ಕೇನಿಲ್ಲ, ಟೈಮ್ ಇಲ್ಲ, ಹಂಗೇ ಸ್ಟ್ರೈಟ್ ಆಟೋ ಹತ್ತು, ಕಾರ್ ಹತ್ತು, ಸ್ಕೂಲ್ಗೆ ಹೋಗು, ಸ್ಕೂಲಿಂದ ಬಾ, ಪ್ರಾಜೆಕ್ಟು, ಅದು ಇದು ಮುಗಿದೋಯ್ತು. ನೋಡ್ರಿ, ಇವತ್ತು ಮೊಮ್ಮಕ್ಕಳಲ್ಲಿ ಕೂಡ ಎಷ್ಟೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟೆ ಅಂತ ಹೇಳಿದ್ರೆ, ನಾನು ಬ್ಯುಸಿ ಇದ್ದೀನಿ, ನನ್ನ ಆ್ಯಕ್ಟಿವಿಟೀಸಲ್ಲಿ, ನನ್ನ ಪ್ರಾಜೆಕ್ಟಲ್ಲಿ ನಾನು ಇದ್ದೀನಿ, ತಾತಯ್ಯ ಐ ಆಮ್ ಸೋ ಬ್ಯುಸಿ ಅಂತ ಮೊಮ್ಮಕ್ಕಳು ಹೇಳ್ತಾರೆ. ಪಾಪ ದೇವರೇ, ಸೈಂಟಿಸ್ಟ್ ಆದಂಥವ್ರೇ ಅಲ್ಲಿ ಕೂತಿದ್ದಾರೆ ಅಲ್ಲಿ. ಬಟ್ ಈಗಿನ ಒಂದು ಮಕ್ಕಳು ಮೊಮ್ಮಕ್ಕಳು ಏನೋ ಒಂದು 10ನೇ ಕ್ಲಾಸ್ ಏನೋ ಓದ್ತಾರೆ, ಬಟ್ ಅವ್ರಿಗೇನೋ ನಾನು ಮಾಡ್ತಾ ಇದ್ದೀನಿ, ಏನೋ ಹಿಮಾಲಯ ಪರ್ವತ ಹತ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಮಾತಾಡ್ತಾರೆ. ನೋಡ್ರಿ, ಈ ಸಮಯ ಓಕೆ, ತಾತ ಅಜ್ಜಿ ಜೊತೆ ಸಮಯ ಕಳೆಯುವಂಥ ಒಂದು ಸಮಯ ಆಯಿತಾ. ಯಾಕಂದರೆ ಮೊಮ್ಮಕ್ಕಳು ಅವರಿಗೆ ಕಿರೀಟವಾಗಿದ್ದಾರಂತೆ. ಹಲ್ಲೆಲೂಯ. ಆಯ್ತಪ್ಪ, ಅವ್ರು ಫಸ್ಟ್ ಬಂದ್ಬಿಟ್ಟಿದ್ರು, ಅವ್ರ ಮೊಮ್ಮಗಳು ಬಂದ ತಕ್ಷಣ ಅವರಿಗೆ ಎಷ್ಟು ಸಂತೋಷ, ಬಿರಿಯಾನಿಗಿಂತ ಸಂತೋಷ ಅಲ್ವಾ. ಬಿರಿಯಾನಿ ಕೊಡೋದಕ್ಕಿಂತ ಆಯ್ತಪ್ಪ, ಅವ್ರಿಗೆ ಮೊಮ್ಮಗಳನ್ನ ನೋಡ್ಬಿಟ್ರೆ ಅವ್ರಿಗೆ ಸಂತೋಷ. ಅವ್ರ ಅಜ್ಜಿ ದಿವ್ಯಾನ ಹೆಸರು ದಿವ್ಯಾ ಬಂದ ತಕ್ಷಣ ಅಜ್ಜಿ ನೋಡ್ರಿ, ಇದೆಲ್ಲ ಒಂದು ನ್ಯಾಚುರಲ್, ಇದು ಪ್ರತಿ ಮನೆಗಳಲ್ಲಿ ಆಗಬೇಕು. ಹಲ್ಲೆಲೂಯ. ಪ್ರತಿ ಮನೆಗಳಲ್ಲಿ ಆ ಒಂದು ಪ್ರೀತಿ, ತಾತ ಅಜ್ಜಿಯ ಒಂದು ಪ್ರೀತಿ, ತಂದೆ ತಾಯಿಯ ಒಂದು ಪ್ರೀತಿ ಎಲ್ಲ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವಶ್ಯಕವಾಗಿದೆ. ಇವತ್ತು ದೇವರಿಗೆ ಕೊಡುವಂಥ ಒಂದು ಸಮಯ, ಕುಟುಂಬಕ್ಕೆ ಕೊಡುವಂಥ ಸಮಯ ನಾವೆಲ್ಲೋ ಬೇರೆ ಕಡೆ ಕೊಡ್ತಾ ಇದ್ದೀವಿ, ಫ್ರೆಂಡ್ಸ್ಗೆ ಕೊಡ್ತಾ ಇದ್ದೀವಿ, ಹೊರಗಡೆ ಕೊಡ್ತಾ ಇದ್ದೀವಿ. ಸುಮ್ಮನೆ ಹೋಗೋದು ಹೊರಗಡೆ, ಏನಕ್ಕೆ ಬಂದೆ, ಸುಮ್ಮನೆ ಹಂಗೆ ಬಂದೆ, ಗಾಡಿ ತಗೊಂಡು ಸುಮ್ಮನೆ ಹಂಗೆ ಬಂದೆ, ಒಂದು ರೌಂಡ್ ಬಂದೆ. ಎಲ್ಲದಕ್ಕೂ ಟೈಮ್ ಇದೆ. ನಾಯಿ ಕರ್ಕೊಂಡು ವಾಕಿಂಗಿಗೆ ಟೈಮ್ ಇದೆ, ಫ್ರೆಂಡ್ಸ್ ಮನೆಗೆ ಹೋಗ್ಲಿಕ್ಕೆ ಟೈಮ್ ಇದೆ, ಟೀ ಕುಡಿಲಿಕ್ಕೆ ಒಂದು ಟೈಮ್ ಇದೆ, ಪೇಪರ್ ಓದ್ಲಿಕ್ಕೆ ಟೈಮ್ ಇದೆ. ಆದರೆ ಕುಟುಂಬದೊಂದಿಗೆ ನಾವು ಸಮಯ ಕಳೆಯೋದಕ್ಕೆ ಏನಿಲ್ಲ, ನಮಗೆ ಸಮಯವಿಲ್ಲ ಅಂತ ಹೇಳ್ತೀವಿ. ಸಮಯ ಇದೆ, ಆದರೆ ಸಮಯ ಇಲ್ಲ ಅಂತೇಳಿ ನಾವು ಹೇಳ್ತೇವೆ. ಅದಕ್ಕಾಗಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚಿದವರಾಗಿ ದೇವರೊಂದಿಗೆ ನಮ್ಮ ಸಮಯ, ಅವರ್ ಕ್ವಾಲಿಟಿ ಟೈಮ್ ವಿತ್ ಗಾಡ್, ಆ್ಯಂಡ್ ಸೆಕೆಂಡ್ಲಿ ಅವರ್ ಟೈಮ್ ವಿತ್ ದ ಫ್ಯಾಮಿಲಿ. ದೇವರೊಂದಿಗೆ ನಮ್ಮ ಸಮಯ, ಕುಟುಂಬದೊಂದಿಗೆ ನಮ್ಮ ಒಂದು ಸಮಯ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರು ನಮಗೆ ಒಂದು ದಿನದಲ್ಲಿ 24 ತಾಸನ್ನು ದೇವರು ಕೊಟ್ಟಿದ್ದಾರೆ. ಹೇಗೆ ನಾವು ಸಮಯವನ್ನು ಕಳೀತಾ ಇದ್ದೇವೆ? ಎಲ್ಲ ನಮ್ಮ ಸ್ವಾರ್ಥಕ್ಕಾಗಿ, ನನ್ನ ಒಂದು ಅನುದಿನದ ಒಂದು ಜೀವನಕ್ಕಾಗಿ ನಾನು ಉಪಯೋಗಿಸ್ತಾ ಇದ್ದೇನಾ, ಅಥವಾ ನಾನು ಮತ್ತೊಬ್ಬರಿಗೆ ಆಶೀರ್ವಾದವಾಗಿದ್ದೇನಾ? ನಾನು ನನ್ನ ಕುಟುಂಬದವರೊಂದಿಗೆ, ಹೆತ್ತ ತಂದೆ ತಾಯಿಯೊಂದಿಗೆ ನಾನು ಸಮಯ ಕಳೀತಾ ಇದ್ದೇನಾ? ನನ್ನನ್ನು ಸೃಷ್ಟಿ ಮಾಡಿದಂಥ ದೇವರೊಂದಿಗೆ ನಾನು ಸಮಯವನ್ನು ಕಳೀತಾ ಇದ್ದಾನಾ? ದೇವ್ರು ನನಗೆ ಆಲೋಚನೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ದೇವ್ರು ನನ್ನ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದರೆ ನಮಗೆ ದೇವರ ಸನ್ನಿಧಿಗೆ ಹೋಗ್ಲಿಕ್ಕೆ ನಮಗೆ ಮನಸ್ಸಿಲ್ಲ, ಸಮಯವಿಲ್ಲ. ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಸರಿ ಮಾಡಿಕೊಳ್ಳೋಣ, ದೇವರಿಗೆ ಮೊದಲ ಆದ್ಯತೆ ಕೊಡೋಣ, ಎರಡನೇದಾಗಿ ನಮ್ಮ ಕುಟುಂಬದವರಿಗೆ ಆದ್ಯತೆ ಕೊಡೋಣ. ಇದರ ಮೂಲಕವಾಗಿ ನಮ್ಮ ಉಳಿದಂಥ ಒಂದು ದಿನಗಳು ಒಂದು ಆಶೀರ್ವಾದವಾಗಿರ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಸೃಷ್ಟಿಸಿದಂಥವನು ನೀನಾಗಿದ್ದೀಯಪ್ಪ. ನಮಗೆ ಈ ಸಮಯವನ್ನು ಕೊಟ್ಟಿದ್ದೀಯಪ್ಪ. ಈ ಸಮಯ ಬಹಳ ಅಮೂಲ್ಯವಾದದ್ದಾಗಿದೆ ಸ್ವಾಮಿ. ನಾವು ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಸ್ವಾಮಿ, ವ್ಯರ್ಥವಾಗಿ ನಾವು ಕಳೆಯದೆ, ಅದನ್ನು ಅಮೂಲ್ಯವಾದ ರೀತಿಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಯಲ್ಲಿ, ಹಾಡುಗಳಿಂದಲೂ, ವಾಕ್ಯ ಧ್ಯಾನದಲ್ಲೂ ಉಪಯೋಗಿಸುವಂತೆ, ನಮ್ಮ ಕುಟುಂಬದವರೊಂದಿಗೆ ಮುಖಾಮುಖಿಯಾಗಿ ನಾವು ಕುಳಿತು ಮಾತನಾಡುವಂತೆ, ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತೆ, ನಾವು ಕಲಿಯುವಂತೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ಅಧಿಕಾರದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್.